ಸರ್ ಎರಡು ಗಾಡಿನೂ ಸೇಮ್ ಪ್ರೈಸ್ ಕೊಡ್ತೀನಿ. 9 ಮಾಡಲ್ 5 ಮಾಡಲ್. ಯಾಕಂದ್ರೆ ಇದಕ್ಕೆ 4 ಓನರ್ ಆಗಿದೆ, ಅದಕ್ಕೆ ಚಾನ್ಸ್ ರೇಟ್ ನಲ್ಲಿ ಕೊಡ್ತಾ ಇದೀನಿ. ಇದು ಸೆಕೆಂಡ್ ಓನರ್ ಆಗಿದೆ. 1,40,000 ಕೊಡ್ತೀನಿ. 1,40,000 ಖಂಡಿತ ಬಿಡೋಣ ಸರ್. ಪ್ರೈಸ್ ಇವತ್ತು ಬೆಂಕಿ ಪ್ರೈಸ್ ಹೇಳ್ತಿದ್ರ ಸರ್. ನ್ಯೂ ಇಯರ್ ಬರ್ತಾ ಇದೆ ಅಲ್ಲ, ಪ್ರೈಸಿಂಗ್ ನಲ್ಲಿ ಆಫರ್. ಓಕೆ, ಏನ್ ಹೇಳಿ, ಪ್ರೈಸಿಂಗ್ ನಲ್ಲಿ ನ್ಯೂ ಇಯರ್ ಆಫರ್ ಮತ್ತೆ ಕ್ರಿಸ್ಮಸ್ ಆಫರ್ ಇದೆ. ಎಲ್ಲಾ ಕಾರ್ಗೆ ಹೇಳ್ತಾ ಇದೀನಿ, ನಿಮ್ ಚಾನಲ್ ಇಂದ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ ಬಂದ್ರೆ 10 ಇಂದ 15,000 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಬರೀ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ 10 ರಿಂದ 15,000 ಡಿಸ್ಕೌಂಟ್. ಅದೇ ಆಫರ್ ಕೇಳ್ತಾರಲ್ಲ, ನ್ಯೂ ಇಯರ್ ಆಫರ್ ಇದು, ಸ್ಪೆಷಲ್ ಆಫರ್. ಸ್ಪೆಷಲ್ ಆಫರ್ ಸರ್. ಬರೀ 1,55,000 ಕೊಡ್ತೀನಿ ಸರ್. 1,55,000. 55,000ಗೆ ಅದ್ರಲ್ಲಿ ಮುಂದೆ ಬಂದ್ರೆ ಸರ್ ಹೆಚ್ಚು ಕಮ್ಮಿ ಮಾಡೋಣ ಸರ್. ಫಿಕ್ಸ್ ಪ್ರೈಸ್ ಅಂತ ಯಾವ ಗಾಡಿಗೂ ಇಲ್ಲ. ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. 100% ಹೆಚ್ಚು ಕಡಿಮೆ ಆಗುತ್ತೆ. ಹೇಳ್ತಾ ಇದೀನಿ ಅಲ್ಲ, ಬರೀ 70,000 ಗಾಡಿಗೆ 1,00,000 ಫಿಟ್ಟಿಂಗ್ ಇದೆ ಗಾಡಿನಲ್ಲಿ. 70,000 ಗಾಡಿಗೆ 1,00,000 ಫಿಟ್ಟಿಂಗ್ ಇದೆ. ಖಂಡಿತ ಸರ್. ನನಗೆ ಆಶ್ಚರ್ಯ ಆಗೋಯ್ತು ಸರ್ ಇದು ನೋಡ್ಬಿಟ್ಟು. 70,000 ಕೊಡ್ತೀರಾ ಅಂತ ಅನಿಸ್ತು, ಬಟ್ 70,000 ಅಂತ ಹೇಳ್ತೀರಾ ಸರ್. ಹೇಳಿ ಸರ್ ಪ್ರೈಸ್ ಇವಾಗ. ಸರ್ ಬರೀ 70,000 ಕೊಡ್ತೀನಿ ಸರ್. 70,000 ಇದು ಪ್ರೈಸ್ ನಲ್ಲಿ ಕೊಡ್ತೀನಿ. ಏನ್ ಹೇಳ್ತೀರಾ? ಚಾನ್ಸ್ ಪ್ರೈಸ್ ಅಲ್ಲಿ. ಚಾನ್ಸ್ ನಲ್ಲಿ ಪ್ರೈಸ್ ನಲ್ಲೇ ಕೊಡ್ತೀನಿ. ಪ್ರೈಸ್ ನ್ಯೂ ಇಯರ್ ಗೆ ಎಲ್ಲಾರು ಹಬ್ಬ, ಕ್ರಿಸ್ಮಸ್, ನ್ಯೂ ಇಯರ್ ಎಲ್ಲ ಮಾಡಿದ್ರೆ ಇಲ್ಲಿ ಕಾರ್ ತಗೊಂಡ್ ಹೋಗ್ರೆ ಇಡೀ ಕರ್ನಾಟಕ ಕೇಳ್ಬೇಕು. ಚಾನ್ಸ್ ಪ್ರೈಸ್ ನಲ್ಲಿ ತಗೊಂಡಿದೀನಿ. ತಿರ್ಗಾ ನೀವು ಕಳ್ಸ್ಬೇಕು ಜನ ಅವ್ರಿಗೆ. ನೋಡ್ಬಿಟ್ಟು ಬೇರೆ ಜನ ಬರ್ಬೇಕು. ಆದ್ರೆ ಪ್ರೈಸ್ 100% ಕೊಡ್ತೀನಿ ಸರ್. ಸರ್ ಹೇಳಿ ಪ್ರೈಸ್ ಇವಾಗ ನೋಡೋಣ. ಸರ್ ಬರೀ 1,10,000ಗೆ ಹಾಂಡಾ ಸಿಟಿ 2007 ಥರ್ಡ್ ಓನರ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ. ಹೋಗಿ ಬರೀ 1,40,000 ಕೊಡ್ತೀನಿ. ಡೀಸೆಲ್ ವೇರಿಯಂಟ್. ಬರೀ 1,40,000 ಕೊಡ್ತೀನಿ ಸರ್. 1,00,000. ಸರ್ ಈ ಗಾಡಿ ಬಂದು ಬೆಲೆ ಬರೀ 1,15,000 ಕೊಡ್ತೀನಿ. 1,15,000ಕ್ಕೆ ಕೊಟ್ಬಿಡೋಣ ಸರ್. ಏನ್ ಸರ್ ಮಾಡ್ತೀರಾ ಹಿಡ್ಕೊಂಡು? ಬೆಲೆ ಕೇಳಿದ್ರೆ ನೀವೇ ಬಿಡಲ್ಲ ಗಾಡಿ. ಆತರ ಇದೆಯಾ? ಆತರ ಇದೆ. ನಾನೇ ಬಿಡಲ್ಲ ಅಂತೀರಾ? ಅದು ಹೇಳ್ಬಿಡಿ ಸರ್ ಪ್ರೈಸ್ ನ. ಬರೀ 1,00,000 ಕೊಡ್ತೀನಿ ಸರ್. 1,00,000ಕ್ಕೆ ಬರೀ 1,00,000ಗೆ ಸ್ಕೋಡಾ ಆಕ್ಟಿವಾ ಕೊಡ್ತೀನಿ ಸರ್. ಮಿನಿ ಲಕ್ಸುರಿ ಅಲ್ಲ ಸರ್ ಇದು? ಸರ್ 4,20,000 ಕೊಟ್ಬಿಡ್ತೀನಿ. 4,20,000ಗೆ 4,20,000ಗೆ ಇನೋವಾ 8 ಮಾಡಲ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್. ನನ್ನ ತರ ಮಿಡಲ್ ಕ್ಲಾಸ್ ಯಾರು ಇದ್ರೆ ಅವ್ರು ಆಸೆ ಪಡೋರು ಇದ್ರೆ ಒಂದು ಕಾರ್ ಇದೆ ನೋಡಿ, ಬಂದ್ಬಿಟ್ಟು ವಿಸಿಟ್ ಮಾಡಿ ಭಾರತ್ ಕಾರ್ಗೆ. ಸರ್ ಪ್ರೈಸ್ ಸರ್ ಇವಾಗ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀರಿ. ಮತ್ತೊಂದ್ಸರಿ ನಾವಿತ್ತು ಭಾರತ್ ಕಾರ್ ಬಂದಿನಿ. ಏನಕ್ಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತು, ಯೂಟ್ಯೂಬ್ ಅಲ್ಲೇ ಗೊತ್ತು ಭಾರತ್ ಕಾರ್ ಅಂದ್ರೆ ಲೋ ಪ್ರೈಸ್ ಅಂತಂದು. ಸೊ ತುಂಬಾ ಲೋ ಪ್ರೈಸ್ ಇರೋ ಗಾಡಿಗಳನ್ನ ತರಿಸಿದ್ದಾರೆ. ಈ ಸರಿ ಸ್ಟಾರ್ಟಿಂಗ್ ಪ್ರೈಸ್ ಏನು ಹೇಳಿದ್ರು ಸರ್ ಅವಾಗ ಯಾರಿಗೂ ಫೋನಲ್ಲಿ? ಸರ್ 70,000 70,000ದಿಂದ. ಖಂಡಿತ ನೋಡೋರು ಅವಾಗಲೇ ನಾ ಬಂದ ತಕ್ಷಣ ಹೇಳ್ತಾ ಇದ್ರು. ಯಾರೋ ಕೇಳಿದ್ರು ಸರ್ 1,00,000 ಕಾರ್ ಬೇಕಂತ ಕೇಳ್ತಾ ಇದ್ರು. ಅವ್ರು ಹೇಳಿದ್ರು ಸರ್ 1,00,000 ಅಲ್ಲ ಸರ್, 70,000 ನನ್ನ ಹತ್ರ ಕಾರ್ ಇದೆ ಅಂತ ಹೇಳಿದ್ರು. ಸೊ ತುಂಬಾ 2 ವೀಲರ್ ಬಜೆಟ್ ಅಲ್ಲಿ ಕಾರ್ ಇದೆ ಅಂತ. ಹಾಗೇನ ಅವ್ರಿಗೆ ಮೊಯಿನ್ ಅಂತ. ಹೌದು ಸರ್. ನಿಮ್ ಶೋರೂಮ್ ಹೆಸರು, ಲೊಕೇಶನ್ ಹೇಳಿ ಸರ್. ಇದು ಭಾರತ್ ಕಾರ್ಸ್ ಅಂತ ನಾಗರಬಾವಿ ಔಟರ್ ರಿಂಗ್ ರೋಡ್ ನಲ್ಲಿ ಬರುತ್ತೆ. ಓಕೆ. ಈ ಕಡೆ ನಾಯಂಡಲ್ಲಿಂದ ಬಂದ್ರೆ ಅಂಡರ್ ಪಾಸ್ ಬಿಟ್ಟಿದ ತಕ್ಷಣ ಬರೀ ಸರ್ವಿಸ್ ರೋಡ್ ಗೆ ಬಂದ್ಬಿಟ್ರೆ ಲೆಫ್ಟ್ ಸೈಡ್ ಕಾಣುತ್ತೆ. ಓಕೆ. ಆ ಸೈಡ್ ಇಂದ ಬಂದ್ರೆ ಆಕ್ಸಿಸ್ ಬ್ಯಾಂಕ್ ಇದೆ. ಆಕ್ಸಿಸ್ ಬ್ಯಾಂಕ್ ಸರ್ವಿಸ್ ರೋಡ್ ಬಂದ್ರೆ ಕಾಣ್ಬಿಡುತ್ತೆ. ಹಂಗೂ ನಿಮ್ಗೆ ಡೌಟ್ ಇದ್ರೆ ಬರೀ ಗೂಗಲ್ ನಲ್ಲಿ ಭಾರತ್ ಕಾರ್ಸ್ ನಾಗರಬಾವಿ ಅಂದ್ರೆ ಹಾಕಿದ್ರೆ ಫಸ್ಟೇ ಬರುತ್ತೆ ಸರ್. ಹೌದಾ ಸರ್? ಸರ್ ಇವತ್ತು ಅವಾಗ್ಲೇ ಫೋನ್ ಹೇಳ್ತಿದ್ರಿ. ಖಂಡಿತ. ಮತ್ತೊಂದ್ಸರಿ ಹೇಳಿ ಸರ್, ಈ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಅಂತ? ಸರ್ 70,000 ಇಂದ 8 ಲಕ್ಷ 10 ಲಕ್ಷವರೆಗೂ ಗಾಡಿಗಳು ಇದೆ. ಹೌದು ಸರ್. 70,000 ಅಂದ್ರೆ ಎಷ್ಟು ವೆಹಿಕಲ್ ಇರ್ಬೋದು ಸರ್? 70,000 ನಲ್ಲಿ 1-2 ಇದೆ, 1,00,000 ನಲ್ಲಿ 1-3-4 ಇದೆ. ಆವ್ರೇಜ್ ತನಕ ಇದೆ ಸರ್. 10,000 ಜಾಸ್ತಿ ಗಾಡಿನೂ ಒಂದು ಕ್ವಾಲಿಟಿ ಇದೆ. ನಿಮ್ಗೆ 70,000 ಏನ್ ಕಂಡೀಷನ್ ಇದೆ, ನನ್ಗೆ 2 ಲಕ್ಷನೂ ಅದೇ ಕಂಡೀಷನ್ ನಲ್ಲಿ ಇರುತ್ತೆ ಸರ್. ಅದೇ ಕಂಡೀಷನ್ ಇರುತ್ತೆ ಖಂಡಿತ. ಓಕೆ. 2 ವೀಲರ್ ಬಜೆಟ್ ಅಲ್ಲಿ ಶುರು ಆದ್ರೆ ಎಲ್ಲ ಗಾಡಿಗೂ 70,000ದಿಂದ 10,000 ಜಾಸ್ತಿ ಆಗ್ತಾ ಹೋಗುತ್ತಂತೆ. ಅದೇ ತರ ಕ್ವಾಲಿಟಿ ಗಾಡಿ ಕಂಡೀಷನ್ ಕೂಡ ಹಾಗೆ ಇರುತ್ತೆ ಸರ್. ಲೋನ್ ಬಗ್ಗೆ ಸರ್? ಸರ್ ಲೋನ್ಗೆ ಬರೀ ಸಿಬಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿ ಸ್ಲಿಪ್ ಇರಬೇಕು. ಸ್ಯಾಲರಿ ಸ್ಲಿಪ್ ಇಲ್ಲ ಅಂದ್ರೆ ಸ್ವಂತ ಮನೆ ಇದ್ರೆ ಸಾಕು ಸರ್. ಇಡೀ ಕರ್ನಾಟಕಕ್ಕೆ ಲೋನ್ ಮಾಡ್ಕೊಡ್ತೀವಿ. ಇಡೀ ಕರ್ನಾಟಕ ಲೋನ್ ಖಂಡಿತ ಮಾಡ್ಕೊಡ್ತೀವಿ. ಎಲ್ಲಿಂದ ಬರಲ್ಲ 100% ಮಾಡ್ಕೊಡ್ತೀವಿ. ಹೌದಾ ಸರ್? ಸರ್ ಹಾಗೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಸರ್? ಸರ್ ಟ್ರಾನ್ಸ್ಫರ್ ಚಾರ್ಜಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಅದು ಗೌರ್ಮೆಂಟ್ ಚಾರ್ಜಸ್, ನಾವು ತಗೊಳ್ಳಲ್ಲ. 300 ರೂಪಾಯಿ ಟ್ರಾನ್ಸ್ಫರ್ ಚಾರ್ಜಸ್ ಇರುತ್ತೆ. ನಿಮ್ಗೆ ಕಮಿಷನ್ ಏನೂ ಇರಲ್ಲ. ಕಮಿಷನ್ ಇಲ್ಲ? ಕಮಿಷನ್ ಇಲ್ಲ, ಏನು ಕಮಿಷನ್ ಇಲ್ಲ. ಸೊ ಆಫೀಸ್ ಕಮಿಷನ್ ಇಲ್ಲ ನಿಮ್ಗೆ. ಮಾಮೂಲಿ ಟ್ರಾನ್ಸ್ಫರ್ ಚಾರ್ಜಸ್ RTO ಇದ್ದೇ ಇರುತ್ತಲ್ಲ, ಸೊ ಅದು ಆಸ್ ಇಟ್ ಇದ್ದು. ಅದು ಬಿಟ್ಟರೆ ಇವ್ರದ್ದು ಆಫೀಸ್ ಕಮಿಷನ್ ಅಂತಂದು ಯಾವ್ದು ಇಲ್ಲ. ಸೊ 0 ಕಮಿಷನ್ ಅಂತ ಹೇಳಿದ್ರು ಸರ್. ಸರ್ ಸ್ಟಾರ್ಟಿಂಗ್ ಅಲ್ಲಿ 70,000 ಕಾರ್ ಅಂದ್ರೆ ಯಾವ ಸರ್ ಅದು? ಸರ್ ನೋಡಿ 70,000 ಕಾರ್ ಇದು, ಬಟ್ ಎಕ್ಸ್ಟ್ರಾ ಫಿಟ್ಟಿಂಗ್ 1,00,000 ಇದೆ. ಇದು 70,000 ಕಾರ್ನ ಬರೀ ಸರ್ ಇದನ್ನ? ಸರ್ ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ ತೋರಿಸಿ ನೀವು. ಮ್ಯಾಗ್ ವೀಲ್ ನೋಡಿ, ಬ್ಯಾಕ್ ಸ್ಪಾಯ್ಲರ್ ನೋಡಿ, ಹೆಡ್ಡರ್ ಇದೆ, ಆಂಪ್, ಪೂಫರ್ ಎಲ್ಲ ಇದೆ ಗಾಡಿನಲ್ಲಿ. ಎಲ್ಲ ಹೊಸದಾಗಿರೋ ಸರ್ ಇದು? ಹೌದು ಸರ್. ಏನ್ ಸರ್ ಇದು ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ? ಖಂಡಿತ. ಆಂಪ್, ಪೂಫರ್ ಎಲ್ಲ ಇದೆ ಸರ್. ನಿಮ್ಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ನಾನು ಹೇಳ್ತಾ ಇದೀನಿ ಅಲ್ಲ, ಬರೀ 70,000 ಗಾಡಿಗೆ 1,00,000 ಫಿಟ್ಟಿಂಗ್ ಇದೆ ಗಾಡಿನಲ್ಲಿ. 70,000 ಗಾಡಿಗೆ 1,00,000 ಫಿಟ್ಟಿಂಗ್ ಇದೆ? ಖಂಡಿತ ಸರ್. ನನಗೆ ಆಶ್ಚರ್ಯ ಆಗೋಯ್ತು ಸರ್ ಇದು ನೋಡ್ಬಿಟ್ಟು. 70,000 ಕೊಡ್ತೀರಾ ಅಂತ ಅನಿಸ್ತು, ಬಟ್ 70,000 ಅಂತ ಹೇಳ್ತೀರಾ ಸರ್. ಹೇಳಿ ಸರ್ ಪ್ರೈಸ್ ಇವಾಗ. ಸರ್ ಬರೀ 70,000 ಕೊಡ್ತೀನಿ ಸರ್. ಇದು ಸರ್ ಡೀಟೇಲ್ಸ್ ಸರ್ 2000 ಮಾಡಲ್, ಥರ್ಡ್ ಓನರ್ ಆಗಿದೆ ಗಾಡಿ. ಗಾಡಿ ಜಿನಿನ್ ಮೇಂಟೈನ್ ಆಗಿದೆ. ಜಿನಿನ್ ಇಂಜಿನ್ ಮಾತ್ರ, ಜಿನಿನ್ ಇಂಜಿನ್ ಇದೆ. MP5 ಇಂಜಿನ್ ಇದೆ ಇದರಲ್ಲಿ. ನಿಮ್ಗೆ ಏನು ಮಾತಾಡಂಗಿಲ್ಲ, ಬರೀ ಪೆಟ್ರೋಲ್ ಹಾಕ್ಸ್ತಾ ಇರ್ಬೇಕು, ಓಡಿಸ್ತಾ ಇರ್ಬೇಕು ಸರ್. ಸರ್ ಇನ್ನೊಂದ್ಸರಿ ಪ್ರೈಸ್? ಸರ್ ಬರೀ 70,000. 70,000 ಸರ್. ಇದಕ್ಕೆ ಬಂಪರ್ ಆಫರ್ ಅಂತೀನಿ.
ಸಿಟಿ ZX 10th anniversary ಅಂತೀವಿ ಇದು ಗಾಡಿಗೆ. ಓಕೆ, ತುಂಬಾ ಕ್ಲಾಸ್ ಗಾಡಿ. ಒಳಗಡೆ ಕುತ್ಕೊಂಡ್ರೆ ಒಂದ್ ಸೌಂಡ್ ಬರಲ್ಲ ಗಾಡಿ ನಲ್ಲಿ, ಆ ತರ ಇದೆ ಗಾಡಿ ನಿಮ್ಗೆ. ನೀವು ಇಂಟೀರಿಯರ್ ತೋರಿಸಬಹುದು, ತುಂಬಾ ಕ್ಲೀನ್ ಆಗಿದೆ. 4 ಟೈರ್ ಹೊಸ ತರ ಇದೆ. 2007 ಮಾಡೆಲ್ ಆಗಿದೆ. ಬರೀ ಓನರ್ ಥರ್ಡ್ ಆಗಿದೆ ಸರ್. ಹೌದು, ಥರ್ಡ್ ಓನರ್ ಆಗಿದೆ. ಬಟ್ ಚಾನ್ಸ್ ಪ್ರೈಸ್ ನಲ್ಲಿ ಕೊಡ್ತೀನಿ. ಏನ್ ಹೇಳ್ತೀರಾ? ಚಾನ್ಸ್ ಪ್ರೈಸ್ ಅಲ್ಲಿ? ಚಾನ್ಸ್ ಪ್ರೈಸ್ ನಲ್ಲಿ ಕೊಡ್ತೀನಿ. ಏನ್ ಪ್ರೈಸ್ ನ್ಯೂ ಇಯರ್ ಗೆ ಎಲ್ಲಾರು ಹಬ್ಬ, ಕ್ರಿಸ್ಮಸ್, ನ್ಯೂ ಇಯರ್ ಎಲ್ಲಾ ಮಾಡಿದ್ರೆ ಇಲ್ಲಿ ಕಾರ್ ತಗೊಂಡ್ ಹೋಗ್ರೆ ಇಡೀ ಕರ್ನಾಟಕ ಕೇಳ್ಬೇಕು. ಚಾನ್ಸ್ ಪ್ರೈಸ್ ನಲ್ಲಿ ತಗೊಂಡಿದೀನಿ. ತಿರ್ಗಾ ನೀವು ಕಳ್ಸ್ಬೇಕು ಜನ ಅವ್ರಿಗೆ. ನೋಡ್ಬಿಟ್ಟು ಬೇರೆ ಜನ ಬರ್ಬೇಕು. ಆದ್ರ ಪ್ರೈಸ್ 100% ಕೊಡ್ತೀನಿ ಸರ್. ಸರ್ ಹೇಳಿ ಪ್ರೈಸ್ ಇವಾಗ ನೋಡೋಣ. ಸರ್ ಬರೀ 1,10,000ಗೆ ಹಾಂಡಾ ಸಿಟಿ 2007 ಥರ್ಡ್ ಓನರ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ. ಹೋಗಿ 1,10,000ಕ್ಕೆ ಎಲ್ಲ ರನ್ನಿಂಗ್ ಮಾಡಿಸ್ಕೊಡ್ತೀರಾ? 100% ರನ್ನಿಂಗ್ ಇದೆ ಸರ್. ಸರ್ ಇದ್ರಲ್ಲಿ ಏನಾದ್ರು ಕಡಿಮೆ ಇರುತ್ತಾ? ನಾನ್ ಕೇಳ್ತಾ ಇದೀನಿ ಸರ್. ನೋಡಿ, ಬಜಾರ್ ನಲ್ಲಿ ನಿಮ್ಗೆ 1.5 ಮೇಲ್ಗಡೆ ಇದೆ ಸರ್. ಈ ಗಾಡಿಗೆ ನೀವು ಕಡಿಮೆ ಕೇಳ್ಬೇಡಿ. ನಾನು ಹೇಳ್ತೀನಿ ಕಡಿಮೆ, ನೀವೇ ಶಾಕ್ ಆಗ್ಬೇಕು. ಆ ಗಾಡಿ ಕೇಳ್ತೀನಿ. ಓಕೆ ಸರ್. ಫೋರ್ಟ್ ಫಿಯೆಸ್ಟಾ ಕಲರ್ ಖಂಡಿತ. ಡೀಸೆಲ್ ಬೇಕು ಅಂತಾರೆ, ಡೀಸೆಲ್ ನಲ್ಲಿ ಮೈಲೇಜ್ ಬೇಕು ಅಂತಾರೆ. ಹೌದು ಸರ್. ಮೈಲೇಜ್ ಇದ್ರು ಮಾಡೆಲ್ ಕೇಳ್ತಾರೆ ಸರ್. 2010 ಮಾಡೆಲ್, ಸೆಕೆಂಡ್ ಓನರ್. ಓಕೆ, FC ಇನ್ಶೂರೆನ್ಸ್ ನಿಮ್ಗೆ ಎಲ್ಲ ರನ್ನಿಂಗ್ ಇದೆ ಗಾಡಿನಲ್ಲಿ. ಇಂಟೀರಿಯರ್ ಎಲ್ಲ ತೋರಿಸಬಹುದು. ಮೈಲೇಜ್ ನಿಮ್ಗೆ 20+ ಬರುತ್ತೆ. ಬರೀ 1,40,000 ಕೊಡ್ತೀನಿ. ಡೀಸೆಲ್ ವೇರಿಯಂಟ್ ಬರೀ 1,40,000 ಕೊಡ್ತೀನಿ ಸರ್. 1,40,000ಕ್ಕೆ? ಹೌದು ಸರ್. ಓಮಿನಿ ಸರ್, ಹಳ್ಳಿ ಕಡೆನಲ್ಲಿ ದುಡಿಯಕ್ಕೆ ಜನ ಅವ್ರಿಗೆ ದೊಡ್ಡ ಗಾಡಿ ಬೇಕು, ಓಮ್ನಿ ಬೇಕು, ಲೋ ಬಜೆಟ್ ನಲ್ಲಿ ಬೇಕು. ಅದ್ರಲ್ಲಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಬೇಕು, ಗಾಡಿ ಓಡಿಸ್ಬೇಕು, ನಾವು ದುಡ್ಕೊಂಡ್ಬೇಕು ಅಂತ ಜನ ಅವ್ರು ಬರ್ತಾರೆ. ಅವ್ರಿಗೆ ಈ ಗಾಡಿ ತಗೊಂಡ್ ಬಂದಿದ್ದೀನಿ ನಾನು. 2002 ಮಾಡೆಲ್. ಫ್ರೆಶ್ FC ಇದೆ. ಫ್ರೆಶ್ 29 ವರ್ಗೂ FC ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿನಲ್ಲಿ. ಸರ್ 4 ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದ್ರಾ? 100% ಅಪೋಲೋದು 4 ಟೈರ್ ಇದೆ ಹೊಸದು. ಓಕೆ, ಪ್ಲಸ್ ನಿಮ್ಗೆ LPG ಇದೆ ಮೈಲೇಜ್ ಗೆ. LPG ನೇ ಸರ್ ಇದ್ರಲ್ಲಿ? ಖಂಡಿತ. LPG ನಲ್ಲಿ ನಿಮ್ಗೆ ಬೇಡ ಅಂದ್ರೂ 25 ಮೈಲೇಜ್ ಬರ್ಬೇಕು ಗಾಡಿ. ಓಕೆ ಓಕೆ ಸರ್. ಈ ಗಾಡಿ ಬಂದು ಬೆಲೆ ಬರೀ 1,15,000 ಕೊಡ್ತೀನಿ. 1,15,000ಕ್ಕೆ ಕೊಟ್ಬಿಡೋಣ ಸರ್. ಏನ್ ಸರ್ ಮಾಡ್ತೀರಾ ಹಿಡ್ಕೊಂಡು? ಓಕೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಲ್ಲ ಸರ್. ಇದ್ರ ಮುಂದೆ ಬಂದ್ರೆ 5,000 ಡಿಸ್ಕೌಂಟ್ ಬನ್ನಿ. ಇನ್ನೂ 5,000 ಡಿಸ್ಕೌಂಟ್ ಖಂಡಿತ ಮಾಡ್ಕೊಡ್ತೀನಿ ಬನ್ನಿ ಸರ್. ಇನ್ನೊಂದು ಯಾವ ಸರ್? ರೆಡ್ ಕಲರ್ ಸ್ಕೋಡಾ ಇದೆಯಲ್ಲ ಸರ್ ಇದು? ಸರ್ ಸ್ಕೋಡಾ ಆಕ್ಟಿವಿಯಾ ಇದು. ಸೆಡಾನ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್, 2005 ಮಾಡೆಲ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೆಕೆಂಡ್ ಓನರ್ ನಲ್ಲಿ ಇದೆ ಗಾಡಿ. ಸೆಕೆಂಡ್ ಓನರ್? ಹೌದು, ಎಲ್ಲ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್ 100% ರನ್ನಿಂಗ್ ಇದೆ. 2 ಏರ್ ಬ್ಯಾಗ್ಸ್ ಬರುತ್ತೆ, AC ಡಿಫಾಗರ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಮಾಡೆಲ್ ಇದು. ಮಿರರ್ ಕಂಟ್ರೋಲರ್ ಎಲ್ಲ ಬರುತ್ತೆ ಸರ್. ಇದಕ್ಕೆ ಬೆಲೆ ಕೇಳಿದ್ರೆ ನೀವೇ ಬಿಡಲ್ಲ ಗಾಡಿ. ಆತರ ಇದೆಯಾ? ಆತರ ಇದೆ. ನಾನೇ ಬಿಡಲ್ಲ ಅಂತೀರಾ? ಅದು ಹೇಳ್ಬಿಡಿ ಸರ್ ಪ್ರೈಸ್ ನ. ಬರೀ 1,00,000 ಕೊಡ್ತೀನಿ ಸರ್. 1,00,000ಕ್ಕೆ? ಬರೀ 1,00,000ಗೆ ಸ್ಕೋಡಾ ಆಕ್ಟಿವಿಯಾ ಕೊಡ್ತೀನಿ ಸರ್. ಮಿನಿ ಲಕ್ಸುರಿ ಅಲ್ಲ ಸರ್ ಇದು? ಸರ್ ಒಳಗಡೆ ಕುತ್ಕೊಂಡ್ರೆ ಬೆಂಚ್ ನಲ್ಲಿ ಕುತ್ಕೊಳ್ತಿರ್ವಲ್ಲ, ಆ ಫೀಲ್ ಬರ್ಬೇಕು. 1,00,000? ಬರೀ 1,00,000 ಕೊಡ್ತೀನಿ. 1,00,000ನೇ ಸಾಕು ಸರ್. ಎಷ್ಟು ಸಾಕು? 1,00,000 ಸಾಕು ಸರ್. ಹೇಳಿ ಸರ್. 2 ಗೇಟ್ಸ್ ಇದೆ. ಅದ್ನಲ್ಲಿ ಲೋ ಮಾಡೆಲ್ ಇದೆ, ಹೈ ಮಾಡೆಲ್ ಇದೆ. ರೆಡ್ ಬೇಕಂದ್ರೆ ರೆಡ್ ಇದೆ, ಬ್ಲಾಕ್ ಬೇಕಂದ್ರೆ ಬ್ಲಾಕ್ ಇದೆ. ಫಸ್ಟ್ ಬ್ಲಾಕ್ ಬಗ್ಗೆ ಡೀಟೇಲ್ ಸರ್. ಖಂಡಿತ. 2009 ಮಾಡೆಲ್ ಆಗಿದೆ. ಮ್ಯಾಗ್ವಿಲ್ ಇದೆ 4. ಸಾರಿ 5 ಮ್ಯಾಗ್ವಿಲ್ ಇದೆ. ಸ್ಟೆಪ್ನಿ ಕೂಡ ಮ್ಯಾಗ್ವಿಲ್? ಖಂಡಿತ. ಸ್ಟೆಪ್ನಿ ಕೂಡ ಮ್ಯಾಗ್ವಿಲ್ ಇದೆ. ಫ್ರೆಶ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸರ್ ಫೀಚರ್ಸ್ ಅಂದ್ರೆ? ಸರ್ ಫ್ಯೂಚರ್ಸ್ ನಿಮ್ಗೆ AC 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಪವರ್ ಬ್ರೇಕ್ ಎಲ್ಲ ಬರುತ್ತೆ ಸರ್ ಗಾಡಿ. ಸರ್ ಪ್ರೈಸ್ ಸರ್? ಸರ್ ಇದಕ್ಕೆ ಬರೀ ಓನರ್ 4 ಆಗಿದೆ, ಜಾಸ್ತಿ ಓನರ್ ಆಗಿದೆ. ಬಟ್ ಚಾನ್ಸ್ ಪ್ರೈಸ್ ನಲ್ಲಿ ಕೊಡ್ತೀನಿ. ಹೇಳಿ ಸರ್ ನೋಡೋಣ. ಬರೀ 1,40,000ಗೆ 9 ಮಾಡೆಲ್ ಗೆಟ್ಸ್ ಪ್ರೈಮ್ ಕೊಡ್ತೀನಿ. ಟಾಪ್ ಎಂಡ್ 1,40,000ಗೆ. ಸೊ ಅದು ಮ್ಯಾಗ್ವಿಲ್ ಎಲ್ಲ ಇದೆ, ಟೈರ್ ಕೂಡ ಗುಡ್ ಕಂಡೀಷನ್ ಇದೆ. 100% ಗಾಡಿ ಓಡಿದ್ರೆ ಬಿಡಲ್ಲ ಸರ್. ಆ ಟೇಸ್ಟ್ ನಲ್ಲಿ ಇದೆ ಸರ್. ಹಾಗೆ ರೆಡ್ ಹೋಗೋಣ ಇವಾಗ. ಸರ್ ಇದು ಬಂದು 2005. ಇದಕ್ಕೆ ನಾನು ಶೋರೂಮ್ ರೆಕಾರ್ಡ್ ಅಂತ ಹೇಳಿ ಸೇಲ್ ಮಾಡಬಹುದು. ಆ ಟೇಸ್ಟ್ ನಲ್ಲಿ ಇದೆ. ಅಷ್ಟು ಟೇಸ್ಟ್ ನಲ್ಲಿ ಇದೆ. ಇದು 2005 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ ನಿಮ್ಗೆ. ಗಾಡಿ ತುಂಬಾ ಕ್ಲೀನ್ ಮೇಂಟೈನ್ ಇದೆ. ನೀವು ನೋಡಬಹುದು, ಸೀಟ್ ಕವರ್, ಟೈರ್ ಎಲ್ಲ ಜೆನ್ಯೂನ್ ಆಗಿ ಮೇಂಟೈನ್ ಇದೆ ಗಾಡಿ. ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ ಅನ್ಬೋದು ವೆಹಿಕಲ್. ಸರ್ ಇದು ಸರ್ ಪ್ರೈಸು? ಸರ್ 2 ಗಾಡಿನೂ ಸೇಮ್ ಪ್ರೈಸ್ ಕೊಡ್ತೀನಿ. 9 ಮಾಡೆಲ್, 5 ಮಾಡೆಲ್. ಯಾಕಂದ್ರೆ ಇದಕ್ಕೆ 4 ಓನರ್ ಆಗಿದೆ, ಅದಕ್ಕೆ ಚಾನ್ಸ್ ರೇಟ್ ನಲ್ಲಿ ಕೊಡ್ತಾ ಇದೀನಿ. ಇದು ಸೆಕೆಂಡ್ ಓನರ್ ಆಗಿದೆ. 1,40,000 ಕೊಡ್ತೀನಿ. 1,40,000 ಖಂಡಿತ. ಸರ್ ನೆಕ್ಸ್ಟ್ ಸರ್ ಇದು ಫಿಯಟ್ ಪುಂಟೋ 2010 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. 10 ಮಾಡಲ್? ಹೌದು, ಸೆಕೆಂಡ್ ಓನರ್ ಆಗಿದೆ. ಆಫ್ಟರ್ ಮಾರ್ಕೆಟ್ 4 ಬ್ರಾಂಡ್ ನ್ಯೂ ಟೈರ್ ಇದೆ. ಮತ್ತೆ ಮ್ಯಾಗ್ವಿಲ್ ಗಳು ಇದೆ ಗಾಡಿನಲ್ಲಿ. ಗಾಡಿ ತುಂಬಾ ಕ್ಲೀನ್ ಮೇಂಟೈನ್ ಆಗಿದೆ ಸರ್. ಬರೀ ಪೆಟ್ರೋಲ್ ಹಾಕ್ಸ್ಬೇಕು, ಓಡಿಸ್ತಾ ಇರ್ಬೇಕು. ಆ ಟೇಸ್ಟ್ ನಲ್ಲಿ ಇದೆ ಗಾಡಿ ಅಷ್ಟೇ. ಸರ್ ಪ್ರೈಸು? ಸರ್ ಬರೀ 1,55,000 ಕೊಡ್ತೀನಿ ಸರ್. 1,55,000? 55,000ಗೆ. ಅದ್ರಲ್ಲಿ ಮುಂದೆ ಬಂದ್ರೆ ಸರ್ ಹೆಚ್ಚು ಕಮ್ಮಿ ಮಾಡೋಣ ಸರ್. ಫಿಕ್ಸ್ ಪ್ರೈಸ್ ಅಂತ ಯಾವ ಗಾಡಿಗೂ ಇಲ್ಲ. ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ? 100% ಹೆಚ್ಚು ಕಡಿಮೆ ಆಗುತ್ತೆ. 1,55,000 ಕೋಟಿಂಗ್ ಇದೆ. ಬನ್ನಿ ಗಾಡಿ ನೋಡಿ, ಆಗ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ರಿಡ್ಜು?
ಸರ್ ರಿಟ್ಸ್ ಡೀಸೆಲ್ ಗಾಡಿ ಬೇಕು, ಅದ್ನಲ್ಲಿ ಸಿಂಗಲ್ ಓನರ್ ಗಾಡಿ ಬೇಕು ಅಂತಾರೆ. ತುಂಬಾ ಜನ ಕೇಳ್ತಾರೆ ಅವರು ಹಳ್ಳಿಯವ್ರು ಬರ್ತಾರೆ ಸರ್, ಬೇಕೇ ಬೇಕು, ರಿಚ್ಚೇ ಬೇಕು, ಸ್ವಿಫ್ಟೇ ಬೇಕು ಅಂತ. ಹೌದು ಸರ್, ಸಿಂಗಲ್ ಓನರೇ ಬೇಕು ಅಂತ ಹೇಳ್ತಾರೆ. ಅದ್ನಲ್ಲಿ ಕಮ್ಮಿನೇ ಓಡಿರ್ಬೇಕು ಅಂತಾರೆ. ಹೌದು ಸರ್. ಡೀಟೇಲ್ಸ್ ಸರ್ 2012 ಮಾಡೆಲ್ ಆಗಿದೆ, ಸಿಂಗಲ್ ಓನರ್ ಆಗಿದೆ, ಬರೀ 88,000 ಓಡಿದೆ ಗಾಡಿ. ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ, ಹೌದು. ತುಂಬಾ ನೀಟ್ ಆಗಿರಬೇಕಲ್ಲ ಸರ್. ಪ್ರೈಸ್ ಇದ್ರದ್ದು ಸರ್ ಬರೀ 3 ಲಕ್ಷಕ್ಕೆ ಕೊಟ್ಬಿಡ್ತೀನಿ. ಬರೀ 3 ಲಕ್ಷ? ಹೌದು, ಬರೀ 3 ಲಕ್ಷಗೆ ಡೀಸೆಲ್ ರಿಚ್. ಹೌದು, ಇಡೀ ಬಜಾರ್ ನಲ್ಲಿ ವಿಚಾರಿಸಿ ಬರ್ಬೇಕು, ಅವಾಗ ಬಂದು ವ್ಯಾಪಾರ ಮಾಡೋಣ, ಹಂಗಿದೆ ಗಾಡಿ. ಸರ್ ನೆಕ್ಸ್ಟ್ ಸರ್ ವೋಲ್ಕ್ಸ್ ವ್ಯಾಗನ್ ಪೋಲೋ, ಹುಡುಗರು ಪೋಲೋನೇ ಬೇಕು, ಪೋಲೋನೇ ಬೇಕು ಅಂತಾರೆ. ಸಿಲ್ವರ್ ಕಲರ್ ಇದೆ. ಹೌದು, ಒಂದಿಲ್ಲ ಪೋಲೋ, ಇನ್ನ ಮುಂದೆ ಹೋದ್ರೆ ಇನ್ನ ಪೋಲೋಗಳು ಸಿಗುತ್ತೆ. ಸರ್ ಅಲ್ಲಿ ಹೌದು, ಕಮ್ಮಿ ಬಜೆಟ್ ಇಂದ ಜಾಸ್ತಿ ಬಜೆಟ್ ವರೆಗೂ ಪೋಲೋ ಇದೆ. ಓಕೆ ಓಕೆ. ಇದು ಬಂದು 2013 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಕಂಫರ್ಟ್ ಲೈನ್, 4 ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ ಗಳು ಇದೆ ಗಾಡಿ. ಗಾಡಿ ತುಂಬಾ ಕ್ಲೀನ್ ಮೇಂಟೈನ್ಸ್ ಆಗಿದೆ. ಗಾಡಿ ಬಂದು ನಿಮ್ಗೆ 1,09,000 ಸಮಥಿಂಗ್ ಓಡಿದೆ ಗಾಡಿ. ಓಡಿದೆ. ಓಕೆ. ಈ ಪ್ರೈಸಿಂಗ್ ಬಂದು ನಿಮ್ಗೆ 3,75,000 ಹೇಳ್ತಾ ಇದೀನಿ. ನಿಮ್ ಚಾನೆಲ್ ಇಂದ ನಿಮ್ಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ ಬರ್ಲಿ, 10,000 ಕಮ್ಮಿ ಮಾಡ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 10,000 ಕಡಿಮೆ. ನನ್ಗೆ ಬರ್ಬೇಕು, ಬಂದು ಸಬ್ಸ್ಕ್ರೈಬರ್ ಮಾಡಿ ಅಂತ ತೋರಿಸ್ಬೇಕ್ರೆ 10,000 ಡಿಸ್ಕೌಂಟ್, 110% ಕೊಡ್ತೀನಿ. ಏನ್ ಸರ್ ಹಿಂಗ್ ಹೇಳ್ತಿದ್ರ ಸರ್? ಹಾಗೆ ನೆಕ್ಸ್ಟ್ ಸರ್. ಸರ್ ಇದು i20 ಮ್ಯಾಗ್ನಾ ಡೀಸೆಲ್ ವೇರಿಯಂಟ್. ಓಕೆ. ಡೀಸೆಲ್ ವೇರಿಯಂಟ್ i20 ಮ್ಯಾಗ್ನಾ ನಲ್ಲಿ ತುಂಬಾ ರೇರ್ ಸಿಗುತ್ತೆ. ಯಾಕಂದ್ರೆ ಮೈಲೇಜ್ ಗಾಡಿ, ಕಸ್ಟಮರ್ ನೋಡಿದ್ರೆ ಬಿಡಲ್ಲ, ಆ ಟೆಸ್ಟ್ ಇದೆ. 2011 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಸರ್ ಬರೀ 83,000 ಓಡಿದೆ. ಸರ್ ಟೈರ್ ಕೂಡ 4 ಬ್ರ್ಯಾಂಡ್ ನೀವು ಹಾಕ್ಸಿದ್ರಲ್ಲ? ಹೌದು ಹೌದು, ಅಪೋಲೋ ಟೈರ್. ಹೌದು, ಅಪೋಲೋ 4 ಟೈರ್ ಇದಾವೆ. ಓಕೆ ಸರ್, ಹೇಳಿ ಸರ್ ಫೀಚರ್ಸ್ ಹೇಳಿ. ಸರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ಏರ್ ಬ್ರೇಕ್ ಬರುತ್ತೆ. ಓಕೆ. ಗಾಡಿ ತುಂಬಾ ಕ್ಲೀನ್ ಮೇಂಟೈನ್ ಆಗಿದೆ, ಕಮ್ಮಿನೂ ಓಡಿದೆ ಬಾರಿ ಗಾಡಿ. ಸರ್ ಪ್ರೈಸ್? ಸರ್ ಪ್ರೈಸ್ ಬಂದು ಇದಕ್ಕೆ ನಿಮ್ಗೆ ಬರೀ 3,10,000 ಕೊಡ್ತೀನಿ ಸರ್. 3,10,000? 10,000 ಕೊಡ್ತೀನಿ. ಅದ್ರಲ್ಲಿ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ ಸರ್? ಹೆಚ್ಚು ಕಡಿಮೆ ಮಾಡೋಣ ಸರ್, ಫಿಕ್ಸ್ ಪ್ರೈಸ್ ಏನೂ ಇಲ್ಲ, ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಮುಂದೆ ಬಂದ್ರೆ ಮಾತಾಡೋಣ ಸರ್. ಸರ್ ಇದಕ್ಕೆ ಆನೆ ಅಂತಾರೆ. ಓಕೆ. ಹೌದು ಸರ್, ಆನೆ ಅಂತಾರೆ. ಓಕೆ ಓಕೆ. 2015 ಮಾಡೆಲ್, ಸೆಕೆಂಡ್ ಓನರ್. ಓಕೆ. ಬರೀ 67,000 ಹೊಡಿದೆ, ಶೋರೂಮ್ ರೆಕಾರ್ಡೆಡ್. ಬರೀ 67,000 ಶೋರೂಮ್ ರೆಕಾರ್ಡೆಡ್? ಶೋರೂಮ್ ರೆಕಾರ್ಡೆಡ್. ಶೋರೂಮ್ ನಲ್ಲಿ ನೀವು ಚೆಕ್ ಮಾಡಿಸ್ಕೊಳ್ಬಹುದು. ಟಾಪ್ ಅಂಡ್ ಇದು W8 15ನೇ ಮಾಡೆಲ್ ಇದೆ ಗಾಡಿ. ಗಾಡಿ ತುಂಬಾ ಚಿನೀನ್ ಇದೆ, ಕ್ಲೀನ್ ಮೇಂಟೆನೆನ್ಸ್ ಇದೆ. ಗಾಡಿ ನೀವು ನೋಡಬಹುದು, ಏನು ಸ್ಕ್ರಾಚ್ ರೀಪೇಂಟಿಂಗ್ ಏನು ಇಲ್ಲ, ನೀಟ್ ಇದೆ ಸರ್. ವೆಹಿಕಲ್ ಗಾಡಿ ತುಂಬಾ ಒರಿಜಿನಾಲಿಟಿ ಇದೆ. 2015 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಓಕೆ. ಬರೀ ನಿಮ್ಗೆ 7,25,000 ಕೊಡ್ತೀನಿ ಸರ್. 7,25,000 ಮಾಡೆಲ್. ಲೋನ್ ನಿಮ್ಗೆ 5 ಲಕ್ಷದಿಂದ 5.5 ಲಕ್ಷ ಲೋನ್ ಆಗುತ್ತೆ ಸರ್ ಗಾಡಿಗೆ. ಓಕೆ ಸರ್. ಹಾಗೆ ಸ್ಯಾಂಟ್ರೋ ಇದೆ ಸರ್. ಸರ್ 2007 ಮಾಡೆಲ್ ಸ್ಯಾಂಟ್ರೋ, ಇದು ಜಿಂಕೋ. ಓಕೆ. 2 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿನಲ್ಲಿ ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ, ಫ್ರೆಶ್ FC ಕೂಡ ಇದೆ ನಿಮ್ಗೆ ಗಾಡಿನಲ್ಲಿ. ಗಾಡಿ ಜೆನ್ಯೂನ್ ಮೇಂಟೈನ್ ಆಗಿದೆ ಸರ್. ಗಾಡಿ ಓಡಿದ್ರೆ ಯಾರು ಬಿಡಲ್ಲ, ಆ ಟೆಸ್ಟ್ ನಲ್ಲಿ ಇದೆ. ಈ ಗಾಡಿ ಬಂದ್ರಿ ಬರೀ 1,45,000 ಕೊಡ್ತೀನಿ ಸರ್. 1,45,000? ಹೌದು. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್. ಸರ್ ಎ ಸ್ಟಾರ್, ಟ್ರಾಫಿಕ್ ನಲ್ಲಿ ಓಡ್ಸಕ್ಕೆ, ಮೈಲೇಜ್ ಬರಕ್ಕೆ ಗಾಡಿ ತುಂಬಾ ಒಳ್ಳೆ ಗಾಡಿ. ಕಳಿಯೋರ್ಗೆ ಮಾತ್ರ ಬೆಸ್ಟ್ ವೆಹಿಕಲ್. ಹೌದು, ಬೆಸ್ಟ್ ವೆಹಿಕಲ್ ಅಂತೀನಿ. ಯಾಕಂದ್ರೆ ಚಿಕ್ಕ ಗಾಡಿ ಎಲ್ಲ, ಟ್ರಾಫಿಕ್ ನಲ್ಲಿ ಹೋಗಿದ್ರು ನಿಮ್ಗೆ ಪ್ರಾಬ್ಲಮ್ ಏನು ಆಗಲ್ಲ. ಗಾಡಿ ತುಂಬಾ ಕ್ಲೀನ್ ಆಗಿದೆ. ಬರೀ 80,000 ಸಮಥಿಂಗ್ ಓಡಿದೆ ಸರ್. ಫೀಚರ್ಸ್ ಇದರಲ್ಲಿ ಸರ್ ಫ್ಯೂಚರ್ಸ್ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC ಡಿಫಾಗರ್ ಎಲ್ಲ ಬರುತ್ತೆ ಸರ್. ಓಕೆ ಸರ್. ಇದ್ರ ಪ್ರೈಸ್? ಸರ್ ಇದು ಬಂದು 2009 ಮಾಡೆಲ್, ಥರ್ಡ್ ಓನರ್ ಆಗಿದೆ. ಫ್ರೆಶ್ FC ಎಲ್ಲ ಇದೆ. ಓಕೆ ಸರ್ 2 lakhs ಹೇಳ್ತಾ ಇದೀನಿ. ಮುಂದೆ ಬರ್ಲಿ, ಇನ್ನ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಇನ್ನು ಕಡಿಮೆ ಆಗುತ್ತೆ ಖಂಡಿತ. ಇನ್ನೊಂದು Honda City 2008 ಮಾಡೆಲ್, ಇದು ಥರ್ಡ್ ಓನರ್ ಆಗಿದೆ. ಗಾಡಿ ಟಾಪ್ ಅಂಡ್ ಗಾಡಿ ಇದು. ನೋಡಬಹುದು ನೀವು, ಕಂಪ್ನಿ ಮ್ಯಾಕ್ ವೀಲ್ ಬರುತ್ತೆ, ABS ಬ್ರೇಕ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಖಂಡಿತ ಬರುತ್ತೆ ಸರ್. ಓಕೆ ಸರ್. ಇದ್ರ ಪ್ರೈಸ್ ಸರ್? ಸರ್ ಈ ಗಾಡಿ ಪ್ರೈಸ್ ಬಂದು 2,25,000 ಹೇಳ್ತಾ ಇದ್ದೀನಿ ಸರ್. ಮುಂದೆ ಬರ್ಲಿ ಸರ್, 10,000 ಇಲ್ಲ, 15,000 ಇಲ್ಲ, 20,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 15,000-20,000 ಅದ್ರ ಕಡಿಮೆ? 100% 20,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಸರ್ ಹಾಗೆ ನೆಕ್ಸ್ಟ್ ಕ್ವಿಡ್ ಸರ್. ಇದು ಸರ್ ಕ್ವಿಡ್ 16 ಮಾಡೆಲ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್? ಇದು ಸಿಂಗಲ್ ಓನರ್. ಬರೀ ಎಷ್ಟು ಹೊಡಿದೆ ಹೇಳಿ? ಹೇಳಿ ಸರ್. 41,000 ಹೊಡಿದೆ ಸರ್. ಬರೀ 41,000? ಬರೀ 41,000 ಹೊಡಿದೆ. ಟಾಪ್ ಎಂಡ್ RX Z ಇದು. ನೀವು ನೋಡಬಹುದು, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಡಿಫಾಗರ್, ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ತುಂಬಾ ಮೇಂಟೈನ್ ಆಗಿದೆ. 4 ಟೈರ್ ಹೊಸ ತರ ಇದೆ. ಓಕೆ. ಗಾಡಿ ಮೇಲೆ ಸ್ಕ್ರಾಚು ಡೆಂಟು ಏನು ಇಲ್ಲ. ಸಿಂಗಲ್ ಓನರ್ ಹೇಳಿದ್ರಲ್ಲ? 100% ಸಿಂಗಲ್ ಓನರ್. ಸರ್ ಪ್ರೈಸ್? ಸರ್ ಬರೀ 2,90,000. 2,90,000? ಅದ್ನಲ್ಲಿ ನೀನು ಅಲ್ಲಿ ಹೇಳ್ದೆ ಅಲ್ಲ, ನಿಮ್ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ ಬಂದ್ರೆ ಬರ್ಲಿ, 15,000 ಕಮ್ಮಿ ಮಾಡ್ತೀನಿ. 15,000 ಬರೀ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ? ನಿಮ್ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡ್ಬೇಕು, 15,000 ಡಿಸ್ಕೌಂಟ್ ತಗೊಂಡು ಸಬ್ಸ್ಕ್ರೈಬ್ ಬಟನ್ ನೋಡಿದ್ರೆ 15,000 ಸರ್. ಎಷ್ಟು ಹೇಳಿ? 15,000 ಸರ್. ನೆಕ್ಸ್ಟ್ ಸರ್ ಸ್ಪಾರ್ಕ್ ಇದು. ಓಕೆ. ಕಲಿಯರ್ಗೆ ಒಳ್ಳೆ ಗಾಡಿ ಇದು. ಚಿಕ್ಕ ಗಾಡಿ? ಹೌದು, ಚಿಕ್ಕ ಗಾಡಿ. ಟ್ರಾಫಿಕ್ ನಲ್ಲಿ, ಬೆಂಗಳೂರಿನಲ್ಲಿ ಸದ್ಯಕ್ಕೆ ಈ ತರ ಗಾಡಿಗಳು ಬೇಕು. ಸೂಪರ್ ಗಾಡಿ ಸರ್ ಇದು. ಹೌದು,
ಮೈಲೇಜ್ ನಿಮ್ಗೆ ಕಮ್ಮಿ ಬರಲ್ಲ, 18 ಇಂದ 20 ಮೈಲೇಜ್ ಬರುತ್ತೆ, ಆರಾಮಾಗಿ ಬರುತ್ತೆ ಸರ್. ಇದು ಬಂದು 2009 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಕೊಡ್ತೀನಿ, ಬರೀ 1 ಲಕ್ಷ ಕೊಡ್ತೀನಿ. 1 ಲಕ್ಷ ಬರೀ 1 ಲಕ್ಷ ಇನ್ಸೂರೆನ್ಸ್ ಎಲ್ಲಾನು ರನ್ ಮಾಡ್ಕೊಡ್ತೀರಾ? ಬರೀ 1 ಲಕ್ಷ. 1 ಲಕ್ಷ ಸಾಕು ಸರ್, ಸಾಕಂತ ಕಲಿಯಕ್ಕೆ ಸಾಕು. ಕಲ್ದಾದ್ಮೇಲೆ ತಗೊಂಡ್ ಬರ್ಬೇಕು, ಬಿಡ್ಬೇಕು, ಒಳ್ಳೆ ಗಾಡಿ ತಗೊಂಡ್ ಹೋಗ್ಬೇಕು. ಆ ತರನ ಸರ್? ಹೌದು, ರಿಟರ್ನ್ ನೀವೇ ತಗೊಂಡ್ಬಿಡ್ತಿರ್ಬೇಕು. 100% ತಗೊಳ್ಳೋಣ ಸರ್. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್? ಸರ್ ಇದು ಅಷ್ಟೇ, ಸ್ಪಾರ್ಕ್. ಇದು ಸ್ಪಾರ್ಕ್ 9 ಮಾಡೆಲ್, ಇದು 11 ಮಾಡೆಲ್. ಇದು ಬಂದು LT ಟಾಪ್ ಅಂಡ್ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಓಕೆ, ಗಾಡಿ ಓಡಿಸ್ಬಿಟ್ರೆ ನೀವು ಬಿಡಲ್ಲ, ಆ ಟೆಸ್ಟ್ ನಲ್ಲಿ ಇದೆ. ಅಷ್ಟು ಕಂಡೀಷನ್ ಇದೆ, ಕ್ಲೀನ್ ಇದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಬರೀ ಪೆಟ್ರೋಲ್ ಹಾಕ್ಸ್ಬೇಕು, ಓಡಿಸ್ತಾ ಇರ್ಬೇಕು, ಆ ಟೆಸ್ಟ್ ನಲ್ಲಿ ಇದೆ. ಸರ್ ಪ್ರೈಸ್ ಬರೀ 1,30,000 ಕೊಡ್ತೀನಿ. ಇದು 1 ಲಕ್ಷ, ಇದು 1,30,000 ಸಾಕು ಸರ್. ಅದ್ರಲ್ಲಿ ಮುಂದೆ ಬಂದ್ರೆ ಕಡಿಮೆ ಆಗೋದಲ್ಲ ಸರ್? ನೋಡೋಣ ಸರ್, ಮುಂದೆ ಬರ್ಲಿ. ಗಾಡಿ ಇದ್ ಮಾಡಿದ್ರೆ ನೋಡೋಣ, ಹೆಚ್ಚು ಕಮ್ಮಿ ಮಾಡಕ್ ಕೊಡೋಣ. ಸ್ಪಾರ್ಕ್ ಅಲ್ಲಿ ರೆಡ್ ಇದೆ, ಆಮೇಲೆ ನಮ್ಗೊಂದು ಗ್ರೇ ಕಲರ್ ಇದೆ, ಅದು 1 ಲಕ್ಷ ಹೇಳಿದ್ರು. ಸೊ ಇದು 1,30,000. ಸೊ ಯಾವ್ದಾನ ಇಂಟ್ರೆಸ್ಟ್ ಇರೋ ಬಂದ್ಬಿಟ್ಟು ವಿಸಿಟ್ ಮಾಡಿ, ಬೇಗ ಬನ್ನಿ ಸರ್. ವ್ಯಾಗನರ್ ಓಕೆ, 2006 ಮಾಡೆಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ, 4 ಟೈರು ಚೆನ್ನಾಗಿದೆ. ಬರೀ ಪೆಟ್ರೋಲ್ ಹಾಕ್ಸ್ಬೇಕು, ಓಡಿಸ್ಬೇಕು, ಆ ಕಂಡೀಷನ್ ನಲ್ಲಿ ಇದೆ ಗಾಡಿ. ಈ ಗಾಡಿ ಬಂದು 1,60,000 ಹೇಳ್ತಾ ಇದೀನಿ. ಮುಂದೆ ಬರ್ಲಿ, 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. 10,000 ಡಿಸ್ಕೌಂಟ್ ಆಗುತ್ತೆ? 100% ಮಾಡ್ಕೊಡ್ತೀನಿ. ಇನ್ನು ಮುಂದೆ ಬಂದ್ರೆ 10,000 ಡಿಸ್ಕೌಂಟ್, ಡೈರೆಕ್ಟ್ ಡಿಸ್ಕೌಂಟ್ ಸರ್. 10,000 ಸರ್. XS4 ಜನ ಅವ್ರು ಹೇಳ್ತಾರೆ ಸರ್, ಚಿಕ್ಕ ಗಾಡಿ ಬೇಡ ನಮ್ಗೆ, ದೊಡ್ಡ ಗಾಡಿ ಚಿಕ್ಕ ಬಜೆಟ್ ನಲ್ಲಿ ಬೇಕು ಅಂತ. ಹೌದೌದು ಸರ್, ಅವ್ರಿಗೆ ನಿಲ್ಸಿದೀನಿ ಸರ್. XS4 2007 ಬರೀ ಓನರ್ ಥರ್ಡ್ ಆಗಿದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ. ನಿಮ್ಗೆ ಇದ್ರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ 4 ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬರೀ ಚಾನ್ಸ್ ಲೈಟ್ ಕೊಡ್ತೀನಿ, 1,55,000 ಕೊಟ್ಬಿಡ್ತೀನಿ. 1,55,000 ಹೌದು ಸರ್. ನೆಕ್ಸ್ಟ್ ಸರ್ ಇದು i20 ಆಸ್ತಾ ಟಾಪ್ ಎಂಡ್ ಮಾಡೆಲ್. ಓಕೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬಟನ್ ಸಿಸ್ಟಮ್ ಬರುತ್ತೆ ಎಲ್ಲ. ಗಾಡಿ ತುಂಬಾ ಕ್ಲೀನ್ ಮೇಂಟೈನ್ ಆಗಿದೆ. ಮ್ಯಾಗ್ವಿಲ್, ABS ಬ್ರೇಕ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ನೋಡ್ಬೋದು. 2009 ಮಾಡೆಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಇದೆ. ನೀವು 5 ವರ್ಷ ಮಾತಾಡಂಗಿಲ್ಲ. ಮತ್ತೆ ಡೀಸೆಲ್ ವೇರಿಯಂಟ್, ಮೈಲೇಜ್ ನಿಮ್ಗೆ 20+ ಬರುತ್ತೆ. ಗಾಡಿ ತುಂಬಾ ಕ್ಲೀನ್ ಮೇಂಟೈನ್ ಆಗಿದೆ ಸರ್. ಈ ಗಾಡಿ ಬಂದ್ರೆ 2,35,000 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಅದರಲ್ಲೂ ಕಡಿಮೆ ಆಗುತ್ತೆ, 100% ಕಡಿಮೆ. ಡೀಸೆಲ್ ವೆಹಿಕಲ್? ಹೌದು ಸರ್. ಸರ್ ಹಾಗೆ ಒಂದು ಸ್ಪಾಯ್ಲರ್ ಇರುವಂತ ಶಿಫ್ಟ್ ಇದೆಲ್ಲ ಸರ್, ಬ್ಲಾಕ್ ಕಲರ್ ಅಲ್ಲಿ? ಸರ್ ಸ್ವಿಫ್ಟ್ ಅಂತ ಅವ್ರೆ ಜನ ಅವರು. ಸ್ವಿಫ್ಟ್ 1, 2 ಇಲ್ಲ, 3, 4 ಶಿಫ್ಟ್ ಇದೆ. ಶಿಫ್ಟ್ ಯಾವ್ದನ್ನ ಬೇಕು? ಲೋ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಇದೆ ಸರ್ ಸ್ವಿಫ್ಟ್. ಇದು ಬಂದು 2007 ಪೆಟ್ರೋಲ್ ವೇರಿಯಂಟ್. ಇದು ಗಾಡಿ ತುಂಬಾ ಬ್ಲಾಕ್ ಕ್ವೀನ್ ಬೇಕು, ಬ್ಲಾಕ್ ಎಡಿಷನ್. ಹೌದು, ತುಂಬಾ ಚೆನ್ನಾಗಿದೆ ಗಾಡಿ. ಓಡ್ಸಕ್ಕೆ ಮಾತ್ರ ತುಂಬಾ ಕಂಫರ್ಟಬಲ್ ಗಾಡಿ ಹೇಳ್ಬೋದು. 4 ಟೈರು ಎಲ್ಲ ಇದೆ. ಫ್ಯೂಚರ್ಸ್ ನಿಮ್ಗೆ AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಸರ್ ಇದ್ರ ಪ್ರೈಸ್ ಸರ್ 2,07,000 ನೆಗೋಷಿಯೇಟ್ ಆಗುತ್ತೆ ಸರ್. 2,07,000 7,000 ಬಿಡಿ ಸರ್. ಅದಕ್ಕೆ ನಾನು ನೆಗೋಷಿಯೇಟ್ ಅಂತ ಹೇಳ್ತಾ ಇದೀನಿಲ್ಲ ಸರ್. 7,000 ಅಲ್ಲ, 10,000 ಡಿಸ್ಕೌಂಟ್ ಮಾಡೋಣ. 7,000 ನಾನು ಹೇಳಿದೆ, 10,000 ಹೇಳ್ತೀನಿ. ಕಸ್ಟಮರ್ ಬಂದ್ರೆ ಖಾಲಿ ಹೋಗ್ಬಾರ್ದು. 10,000 5,000 ಮುಖ ನೋಡಲ್ಲ, ಹೆಚ್ಚು ಕಡಿಮೆ ಮಾಡಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ಆಗ್ಬೇಕು, ತಗೊಂಡ್ ಹೋಗ್ಬೇಕು. ಸರ್ ನೆಕ್ಸ್ಟ್ ಸರ್ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್. ಶೋರೂಮ್ ರೆಕಾರ್ಡ್ ಅಂತೀನಿ, ಇದಕ್ಕೆ 70,000 ನೋಡಿದೆ. 70,000 ನೋಡಿದೆ. ಹೌದು, 2012 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಶೋರೂಮ್ ನಲ್ಲಿ ಹೆಂಗ್ ಬರುತ್ತೆ ಸರ್ ಗಾಡಿ, ಆಸ್ ಇಟ್ ಈಸ್ ಇದೆ. ನಿಮ್ಗೆ ಒಂದ್ ಟಚ್ ಅಪ್ ಏನು ಇಲ್ಲ, ಬಂಪರ್ ಕೂಡ ಟಚ್ ಅಪ್ ಇಲ್ಲ ಗಾಡಿನಲ್ಲಿ. ಹೌದು, ತುಂಬಾ ಕ್ಲೀನ್ ಮೇಂಟೈನ್ ಅಂತೀನಿ ಗಾಡಿ. ಡೀಸೆಲ್ ಗಾಡಿ, 22 ಮೈಲೇಜ್ ಬರುತ್ತೆ. ಆ ಟೆಸ್ಟ್ ನಲ್ಲಿ ಇದೆ ಗಾಡಿ ಇದು. ನಿಮ್ಗೆ ಈ ಪ್ರೈಸ್ ಬಂದು 2,65,000 ಕೊಡ್ತೀನಿ ಸರ್. 2,65,000 ಸರ್. ಡೀಸೆಲ್ ಪೆಟ್ರೋಲ್ ಹೇಳಿದ್ರೆ? ಡೀಸೆಲ್ ವೇರಿಯಂಟ್. ಡೀಸೆಲ್ ಸರ್. ನಾನು ಮುಂದೆ ನೋಡ್ತಾ ಇದ್ದೀನಿ, ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ತುಂಬಾ ನೀಟ್ ಆಗಿರ್ಬೋದು. ಅವ್ರು ಏನ್ ಹೇಳಿದ್ರು ಶೋರೂಮ್ ಟೆಸ್ಟ್ ಅಂತ, ಹಾಗೆ ಇದೆ ವೆಹಿಕಲ್. ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಆಗಿರೋ ವೆಹಿಕಲ್ ಸರ್. 2,65,000 ಕೊಡ್ತೀನಿ ಸರ್. 2,65,000 ಹೇಳ್ತಿದ್ರೆ, ಅದು ಕೂಡ ಫಿಕ್ಸ್ ಅಲ್ಲ ಅನ್ಸುತ್ತೆ. ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ತುಂಬಾ ನೀಟ್ ಆಗಿರೋ ವೆಹಿಕಲ್ ಸರ್. ಇಂಡಿಕಾ ವಿಸ್ಟಾ ಕ್ವಾರ್ಟರ್ ಜೆಟ್ ಇಂಜಿನ್, ಇದು ಡೀಸೆಲ್ ವೇರಿಯಂಟ್. ಇದು ಡೀಸೆಲ್? ಹೌದು, 24 ಮೈಲೇಜ್. ಗಾಡಿ ಹೆಂಗಿದೆ ಅಂದ್ರೆ ಸರ್, ಇದು ಗಾಡಿ ಹೊರದ್ರೆ ಬಿಡಲ್ಲ, ಅಷ್ಟು ಅದ್ನಲ್ಲಿ ನೀಟಾಗಿದೆ. ಹೌದು, ಇಂಡಿಕಾ ವಿಸ್ಟಾ ನಲ್ಲಿ ಟಾಪ್ ಎಂಡ್ ಮಾಡೆಲ್ ಇದು ನಿಮ್ಗೆ. ಸೊ ಡಿಫಾಗರ್, ಬ್ಯಾಕ್ ವೈಪರ್ ಎಲ್ಲ ಫೀಚರ್ಸ್ ಬರುತ್ತೆ. ಡಿಫಾಗರ್, ಬ್ಯಾಕ್ ವೈಪರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಬಟನ್ ಎಲ್ಲ ಬರುತ್ತೆ. 2013 ಮಾಡೆಲ್ ಸರ್ ಇದು. 2013 ಜನರಲ್ ಸರ್ವಿಸ್ ಕೂಡ ಆಗಿದೆ. ಆಲ್ರೆಡಿ ಸರ್ವಿಸ್ ಕೂಡ ಆಗ್ಬಿಟ್ಟಿದೆ. ಜನರಲ್ ಸರ್ವಿಸ್ ಕೂಡ ಆಗಿದೆ. 70,000 ಸಮಥಿಂಗ್ ಓಡಿದೆ ಗಾಡಿ. ಸೊ ಇವಾಗ ತಗೊಂಡ್ರೆ ಟೇಕ್ ಅಂಡ್ ಡ್ರೈವ್ ಅಷ್ಟೇ. ಡೀಸೆಲ್ ಹಾಕ್ಬೇಕು, ಓಡಿಸ್ತಾ ಇರ್ಬೇಕು. ಅದು 24 ಮೈಲೇಜ್ ಬರುತ್ತೆ. ಪ್ರೈಸ್ ಸರ್ ಈ ಪ್ರೈಸ್ ಬಂದು ನಿಮ್ಗೆ ಬರೀ 2,30,000 ಹೇಳ್ತಾ ಇದೀನಿ. ಮುಂದೆ ಬರ್ಲಿ, ಇನ್ನ 5,000 ಕಮ್ಮಿ ಮಾಡ್ತೀನಿ. 5,000 ಕಡಿಮೆ 100% ಮಾಡ್ಕೊಡ್ತೀನಿ. ಓಕೆ ಸರ್. ಹೌದಾ ಸರ್. ನೆಕ್ಸ್ಟ್ ಸರ್ ಅಲ್ಲಿ ಒಂದ್ ಮೈಲೇಜ್ ಗಾಡಿ ತೋರಿದೆ. ಹೌದು, ಇಂಡಿಕಾ ವಿಸ್ಟಾ ಅಂತ. ಇಲ್ಲಿ ಒಂದ್ ಮೈಲೇಜ್ ಗಾಡಿ ಇದೆ. ಇದು ಮೈಲೇಜ್ ಗಾಡಿ? ಫಿಯಟ್ ಪುಂಟೋ ಡೀಸೆಲ್ ಗಾಡಿ. 24 100% ಮೈಲೇಜ್ ಬರುತ್ತೆ. ಹೌದು.
ಟಾಪ್ ಎಂಡ್ ಗಾಡಿ ಇದು ನಮ್ಗೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಗಾಡಿ ಮಾಡೆಲ್ ಬಂದು 2011 ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಜೆನ್ಯೂನ್ ಆಗಿದೆ. 2,05,000 ಹೇಳ್ತಾ ಇದೀನಿ ಸರ್. ಮುಂದೆ ಬರ್ಲಿ ಇನ್ನ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. 2,05,000 ಹೇಳ್ತಿದ್ರ, ಅದರಲ್ಲೂ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ನಿಮ್ ಕಡೆ ಚಾನಲ್ ಇಂದ ಬಂದ್ರೆ ತಿರ್ಗಾ 5,000 ಕಮ್ಮಿ ಸರ್. ನಿಮ್ಗೆ ಎಲ್ಲಾ ಕಾರ್ಗೆ ಹೇಳ್ತಾ ಇದೀನಿ, ನಿಮ್ ಚಾನಲ್ ಇಂದ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ ಬಂದ್ರೆ 10 ಇಂದ 15,000 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಬರೀ ಒಂದ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ 10 ರಿಂದ 15,000 ಡಿಸ್ಕೌಂಟ್. ಅದೇ ಆಫರ್ ಕೇಳ್ತಾರಲ್ಲ, ನ್ಯೂ ಇಯರ್ ಆಫರ್, ಇದು ಸ್ಪೆಷಲ್ ಆಫರ್. ಹೌದು ಸರ್. ತುಂಬಾ ಜನ ನನ್ನ ಕಮೆಂಟ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಇನೋವಾ ಅದು ಲೋ ಬಜೆಟ್ ಅಲ್ಲಿ ಕೇಳ್ತಿದ್ರು. ನಿಮ್ಮ ಹತ್ರ ಇದೆ, ನಾನು ಬಂದಾಗ ಕೇಳಿದೆ ಸರ್ ಒಂದ್ ಇನೋವಾ ಇದೆ ಸರ್, ಅದು ಇದೆಯಾ ಅಂತ ಕೇಳಿದೆ. ಹೌದು ಸರ್ ಅಂತ ಹೇಳಿದ್ರಿ. ಡೀಟೇಲ್ಸ್ ಹೇಳಿ ಸರ್. ಇವಾಗ ಸರ್ ಇನೋವಾ ಬಂದು 2008 ಮಾಡಲ್, MH ಗಾಡಿ KA ಆಗಿದೆ. ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ ಆಗಿ ನಂಬರ್ ಗಿಂಬರ್ ಆಗಿದೆ. ನಾವು ನಂಬರ್ ಹಾಕ್ಬೇಕು ಅಷ್ಟೇ. ಸೆಕೆಂಡ್ ಓನರ್ ಆಗಿದೆ ಗಾಡಿ. G ವರ್ಷನ್ ಇದು. ತುಂಬಾ ಕ್ಲೀನ್ ಮೇಂಟೈನ್ ಆಗಿದೆ ಗಾಡಿ. ನೀವು ಇಂಟೀರಿಯರ್ ತೋರಿಸಬಹುದು. ಸೀಟ್ ಕವರ್ಸ್, ಟೈರ್ ಗಳು ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ನೀಟ್ ಆಗಿರೋ ವೆಹಿಕಲ್. ಹೌದು. ಓಕೆ ಸರ್. ಓಕೆ ಸರ್, ಪ್ರೈಸ್ ಇದ್ರದ್ದು ಸರ್ ಬರೀ ಇದು 4,20,000 ಕೊಟ್ಬಿಡ್ತೀನಿ. 4,20,000 4,20,000 ಗೆ ಇನೋವಾ 8 ಮಾಡಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ವಿತ್ KA ಮಾಡಿಕೊಡ್ತೀನಿ. KM ಮಾಡಿ 4,20,000 ಕೊಡ್ತೀನಿ ಸರ್. ಸೊ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀರಾ? 100% ರನ್ನಿಂಗ್. ಸೊ ನಿಮ್ಮ ಬಜೆಟ್ ಅಲ್ಲಿ ಎಷ್ಟೋ ಜನ ಕೇಳ್ತಿದ್ರಲ್ಲ, ನಿಮ್ಮ ಬಜೆಟ್ ಅಲ್ಲಿ ಒಂದು ಇನೋವಾ ಇದೆ ನೋಡಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಆದ್ರೂ ಕೂಡ ಅವ್ರು ಹೇಳಿದಾರೆ ಅಷ್ಟೇ, ಬಟ್ ಇನ್ನೂ ಕಡಿಮೆ ಆಗುತ್ತೆ. ನೀವು ಬಂದು ಇಲ್ಲಿ ಕೂತ್ಕೊಂಡು ಮಾತಾಡಿ, ಕಡಿಮೆ ಆಗುತ್ತೆ. ಇನೋವಾ ಹುಡ್ಕೊಳ್ಳೋರಿಗೆ ಸರ್ ಆವಾಗಿಂದ ನಾರ್ಮಲ್ ಗಾಡಿಗಳು ತೋರಿಸಿದೆ. ನಮ್ಮ ಹತ್ರ ಲಕ್ಸುರಿ ಗಾಡಿಗಳು ಇದೆ. ಲಕ್ಸುರಿ ಲೋ ಬಜೆಟ್ ಸರ್? ಅದು 100% ಲೋ ಬಜೆಟ್ ಲಕ್ಸುರಿ ಗಾಡಿಗಳು. ಸರ್ ಅದು ಸರ್ ಆಡಿ ಇದೆ ನೋಡಿ, A4 ಗಾಡಿ ಇದು. ಆಡಿ ಹೌದು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2008 ಮಾಡಲ್ ಆಗಿದೆ. ಆಟೋಮೆಟಿಕ್ ಫುಲ್ ಟಾಪ್ ಎಂಡ್ ಗಾಡಿ ಇದು. ಓಕೆ. ತುಂಬಾ ಜನ ಇರ್ತೀರಾ, ಅಂದ್ರೆ ಒಂದು ಲೋ ಬಜೆಟ್ ಅಲ್ಲಿ ನಾವು ಒಂದು ಆಡಿ ಓಡಾಡ್ಬೇಕಂತ ಆಸೆ ಇರೋರು ಇದ್ರಲ್ಲ, ಅವ್ರು ಆರಾಮಾಗಿ ಭಾರತ್ ಕಾರ್ ಬರ್ಬೋದು. ಯಾಕಂದ್ರೆ ಅವ್ರು ಲೋ ಬಜೆಟ್ ಕೊಡ್ತಾರೆ ಅಂತ ನಾನೇ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಡೀಟೇಲ್ಸ್ ತಿಳ್ಕೊಂಬೋಣ ಸರ್. ಡೀಟೇಲ್ಸ್ ಸರ್ 2008 ಮಾಡಲ್. ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ತುಂಬಾ ಜೆನ್ಯೂನ್ ಮೇಂಟೈನ್ ಆಗಿದೆ ಅಂತೀನಿ. ಸನ್ ರೂಫ್ ಕೂಡ ಬರುತ್ತೆ ನಿಮ್ಗೆ. ಫುಲ್ ಲೋಡೆಡ್ ಗಾಡಿ. ಮ್ಯಾಕ್ ವೀಲ್, ಏರ್ ಬ್ಯಾಗ್, ABS ಇದರಲ್ಲಿ ಎಲ್ಲ ಫ್ಯೂಚರ್ಸ್ ಬಂದ್ಬಿಡುತ್ತೆ ಸರ್. ಇದು ಗಾಡಿ ಸರ್ ಆರ್ಡಿ ಅಂದ್ಮೇಲೆ ಅರ್ಜುನ್ ಸರ್, ಅದು ಎಲ್ಲ ಫ್ಯೂಚರ್ ಬರಲೇಬೇಕಲ್ಲ ಸರ್? 100% ಬರ್ಬೇಕು ಸರ್. ಓಕೆ ಸರ್. ತುಂಬಾ ನೀಟ್ ಆಗಿರೋ ವೆಹಿಕಲ್. ನನ್ನ ತರ ಮಿಡಲ್ ಕ್ಲಾಸ್ ಯಾರು ಇದ್ರೆ, ಅವ್ರು ಆಸೆ ಪಡೋರು ಇದ್ರೆ, ಒಂದು ಕಾರ್ ಇದೆ ನೋಡಿ, ಬಂದ್ಬಿಟ್ಟು ವಿಸಿಟ್ ಮಾಡಿ ಭಾರತ್ ಕಾರ್ಗೆ. ಸರ್ ಪ್ರೈಸ್ ಸರ್ ಇವಾಗ ಅಲ್ಲಿ XUV ತೋರಿಸಲ್ಲ, ಆ ಪ್ರೈಸು ಬೇಡ. ಏನ್ ಹೇಳಿದ್ರೆ ಅದು ಪ್ರೈಸು ಬೇಡ? ಅದು ಪ್ರೈಸು ಬೇಡ ಸರ್. ಇನ್ ಯಾವ ಪ್ರೈಸ್ ಸರ್ ಇದು? ಸರ್ ಬರೀ 5,70,000 ಕೊಡ್ತೀನಿ ಸರ್. 5,70,000ಕ್ಕೆ ಲಕ್ಸುರಿ ವೆಹಿಕಲ್ ಆರ್ಡಿ. ಹೌದು. ಸೊ ಆರ್ಡಿಲಿ ಓಡಾಡ್ಬೇಕನ್ನೋ ಆಸೆ ಇರೋರು ಬಂದ್ಬಿಟ್ಟು ವಿಸಿಟ್ ಮಾಡಿ. ಪದೇ ಹೇಳ್ತಿದ್ದೀನಿ, ಯಾಕಂದ್ರೆ ಅದು ಮತ್ತೆ ಯಾರನ್ನ ನೋಡ್ಬಿಟ್ರೆ ಬೇಗ ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ಯಾರು ಬೇಗ ಬರೋರು ಇದ್ರೆ, ಇಂಟ್ರೆಸ್ಟ್ ಇರೋರು ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಇನ್ನೂ ಸರ್ ಪ್ರೈಸ್ ಸರ್? ಸರ್ 5,70,000 ಕೊಡ್ತೀನಿ. ಹೌದಾ ಸರ್? ನೆಕ್ಸ್ಟ್ ಮಾರ್ಕೆಟ್ ಡಿಮ್ಯಾಂಡ್ ಪೋಲೋ ಸರ್. ಸರ್ ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಅಲ್ಲೇ ಹೇಳ್ತೆ ಏನ್ ಬಜೆಟ್ ನಲ್ಲಿ ಬೇಕು ಆ ಬಜೆಟ್ ನಲ್ಲಿ ಇದೆ. ಲೋ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಇದೆ. ಇನ್ನ ಇದೆ ಎಂಡ್ ಆಗಿಲ್ಲ ಪೋಲೋಗಳು. ಬಂದ್ರೆ ಪೋಲೋಗೆ ಹುಡ್ಕೊಂಡು ಕಾಲ್ ಮಾಡ್ರಿ, ಯಾವ್ದಾದ್ರು ಕೊಡ್ತೀರಾ? 100% ಪೋಲೋಗೆ ಹುಡ್ಕೊಂಡ್ ಬಂದ್ರೆ ಖಾಲಿ ಹೋಗಲ್ಲ. ಕೊಟ್ಟೆ ಕಳಿಸ್ತೀರಾ? ವೈಟ್ ಬೇಕು, ಯಾವ್ದು ಬೇಕು ಅದ್ ಕೊಡ್ತೀನಿ. ಅಲ್ಲಿ ಸಿಲ್ವರ್ ತೋರಿಸ್ರೆ, ಇಲ್ಲಿ ಗ್ರೇ ತೋರಿಸ್ತಾ ಇದೀನಿ. ಇದು ಬಂದು 2011 ಮಾಡಲ್, ಹೈ ಲೈನ್ ಇದು. ಟಾಪ್ ಎಂಡ್ ಗಾಡಿ ಬರುತ್ತಲ್ಲ ಸರ್? ಇದು ಡೀಸೆಲ್ ವೇರಿಯಂಟ್. 24 ಮೈಲೇಜ್ ಬರುತ್ತೆ ಗಾಡಿ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯಾಕ್ ವೀಲ್, ABS ಬ್ರೇಕ್ ಎಲ್ಲ ಬರುತ್ತೆ ನೋಡಿ ಗಾಡಿ. ಓಕೆ. ತುಂಬಾ ಜನ ಪೋಲೋ ನೋಡೋರಿಗೆ ಪೋಲೋ ಇದೆ ನೋಡಿ, ಅದು ಕೂಡ ಟಾಪ್ ಎಂಡ್ ವೆಹಿಕಲ್, ಹೈ ಲೈನ್ ಇದು ನಿಮಗೆ. ಸರ್ ಇದ್ರದ್ದು ಪ್ರೈಸ್ ಸರ್? ಸರ್ ಬರೀ 3 lakhs ಹೇಳ್ತಿದ್ದೀನಿ. ನಿಮ್ ಚಾನಲ್ ಇಲ್ಲ ಬಂದ್ರೆ ತಿರ್ಗಾ ಹೇಳ್ತೀನಿ, ಸಬ್ಸ್ಕ್ರೈಬರ್ ಮಾಡ್ಕೊಂಡ್ ಬಂದ್ರೆ ಎಷ್ಟು ಡಿಸ್ಕೌಂಟ್ ಹೇಳಿ ಈ ಗಾಡಿಗೆ? 15,000 20,000 ಸರ್? 20,000 ಸರ್ ಇದು? ಸರ್ ಎಷ್ಟು ಕೊಡ್ಬೇಕು ಸರ್? ಬರೀ ನಿಮ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ ಬಂದ್ರೆ 20,000 ಡಿಸ್ಕೌಂಟ್. ಸರ್ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ 20,000 ಡಿಸ್ಕೌಂಟ್. ನಿಮ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನನ್ಗೆ ಫೋನ್ ನಲ್ಲಿ ತೋರಿಸ್ಬೇಕು, 20,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಬನ್ನಿ. ಓಕೆ ಸರ್. ಎಷ್ಟು ಸರ್? ಚಿಕ್ಕ ಬಜೆಟ್, ಲೋ ಬಜೆಟ್, ಜನ ಅವರು ಹುಡ್ಕೊಂಡ್ ಬರ್ತಾರೆ ಆಸೆ ಮಾಡ್ಕೊಂಡು. ಲೋ ಬಜೆಟ್ ನಲ್ಲಿ ನಮ್ಗೆ ಗಾಡಿ ಬೇಕು ಅಂತ. ಅವ್ರಿಗೆ 2005 ಮಾಡಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 4 ಬ್ರಾಂಡ್ ನ್ಯೂ ಟೈರ್ ಇದೆ. ಫ್ರೆಶ್ ಬ್ಯಾಟ್ರಿ ಕೂಡ ಇದೆ ನಿಮ್ಗೆ. ಬ್ಯಾಟ್ರಿ ಕೂಡ ಹೊಸದು. ಪವರ್ ಸ್ಟೇರಿಂಗ್, AC ಬರುತ್ತೆ. ನೀವು ಸೀಟ್ ಕವರ್ ತೋರಿಸಬಹುದು. ಸೀಟ್ ಕವರ್ ನಿಮ್ಗೆ ಏನು ಆಗಿಲ್ಲ, ಫ್ರೆಶ್ ಆಗಿದೆ, ಹೊಸ ಸೀಟ್ ಕವರ್. ಓಕೆ ಸರ್. ಸರ್ ಡೀಟೇಲ್ಸ್ ಇದ್ರದ್ದು? ಸರ್ 95,000 ಹೇಳ್ತಾ ಇದ್ದೀನಿ. ಓಕೆ. ಮುಂದೆ ಬರ್ಲಿ, 5 ಇಲ್ಲ 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. 95 ಹೇಳ್ತಿದ್ರೆ, ಅದರಲ್ಲೂ ಮುಂದೆ ಬಂದ್ರೆ 5 ರಿಂದ 10,000 ಕಮ್ಮಿ ಮಾಡ್ಕೊಡ್ತೀನಿ ಸರ್. ಗಾಡಿ ಓಡಿಸ್ಬೇಕು, ಗಾಡಿ ಟೇಸ್ಟ್ ನೋಡ್ಬೇಕು, ಅದಾದ್ಮೇಲೆ ರೇಟ್ ಮಾತಾಡೋಣ. 100%. ಸರ್ ನೆಕ್ಸ್ಟ್ ಸರ್ ವರ್ನಾ ಫ್ಯೂಡಿಕ್ ಇದು. ಓಕೆ. ಯಾವ ಕಲರ್ ಬೇಕು ಆ ಕಲರ್ ಇದೆ. ಯಾವ ಮಾಡೆಲ್ ಬೇಕು ಆ ಮಾಡೆಲ್ ಇದೆ. ಆಟೋಮೆಟಿಕ್ ಬೇಕಾ, ಮ್ಯಾನ್ಯುವಲ್ ಬೇಕಾ, ಅದೂನು ಇದೆ. ಎಲ್ಲ ಆಪ್ಷನ್ ಇದೆ. ಹೌದು. ಮತ್ತೆ ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಅದೂನು ಇದೆ ಸರ್. ಎಲ್ಲ ಆಪ್ಷನ್ ಇದೆ ಸರ್ ಇವತ್ತು. ಹೌದು ಸರ್. ಅದ್ರಲ್ಲಿ ಬೇರೆ ವರ್ನಾ ತುಂಬಾ ಡಿಪೆಂಡ್ ಆಗ್ಬಿಟ್ಟಿದೆ. ತುಂಬಾ ಜನ ಕೇಳ್ತಾರೆ ಎಲ್ಲ ಆಪ್ಷನ್ ಇದೆ. ವರ್ನಾ ನೋಡೋರಿದ್ರೆ ಬಂದ್ಬಿಟ್ಟು ಭಾರತ್ ಕಾರ್ ವಿಸಿಟ್ ಮಾಡಿ. ಸರ್ ಡೀಟೇಲ್ಸ್?
ಸರ್ 2012 ಸೆಕೆಂಡ್ ಓನರ್ ಆಗಿದೆ. ಹಾ. 1,09,000 ನೋಡಿದೆ. ಡೀಸೆಲ್ ವೇರಿಯಂಟ್ ಇದು. ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್. ಹೌದು, ಎಕ್ಸೆಸ್ ಆಪ್ಷನಲ್, ಹಾ. 8 ಏರ್ ಬ್ಯಾಗ್ಸ್, ಬಟನ್ ಸ್ಟಾರ್ಟ್, ಓಕೆ, ಮ್ಯಾಗ್ವೀಲ್, ABS ಬ್ರೇಕ್ ಎಲ್ಲ ಬರುತ್ತೆ ಗಾಡಿ. ಗಾಡಿ ತುಂಬಾ ಜಿನಿನ್ ಮೇಂಟೈನ್ ಅಂತೀನಿ ಸರ್. ಕೀಲೆಸ್ ಎಂಟ್ರಿ ಕೂಡ ಇದೆ, ನಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಟಾಪ್ ಎಂಡ್ ಅಲ್ವಾ ಸರ್ ಇದು? ಹೌದು ಸರ್, ಟಾಪ್ ಎಂಡ್ ಸೊ ವಿತ್ ಡೀಸೆಲ್. ವಿತ್ ಡೀಸೆಲ್ 24 ಮೈಲೇಜ್ ಬರುತ್ತೆ ಗಾಡಿ. ಸರ್ ಪ್ರೈಸ್ ಸರ್ 4,40,000 ನೆಗೋಷಿಯೇಟ್ ಮಾಡೋಣ ಸರ್. 4,40,000 ನೆಗೋಷಿಯಬಲ್ ಆದ್ರೆ ಮುಂದೆ ಫಿಕ್ಸ್ ಅಲ್ಲ, ಹಾ, ತಿರ್ಗಾ ಹೇಳ್ತೀನಿ, ಫಿಕ್ಸ್ ಅಲ್ಲ. ಮುಂದೆ ಬರ್ಲಿ, ಗಾಡಿ ಓಡಿಸ್ಬೇಕು, ಹಾ, ಕುತ್ಕೊಂಡು ಡಿಸೈಡ್ ಮಾಡಿ ಮಾತಾಡೋಣ. ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ವರ್ಣ ಸರ್, ಅಲ್ಲಿ ಡೀಸೆಲ್ ತೋರಿಸಿ, ಇಲ್ಲಿ ಪೆಟ್ರೋಲ್ ತೋರಿಸ್ತೀನಿ. ಪೆಟ್ರೋಲ್ ಇದೆಯಾ ಸರ್ ಇವಾಗ? ಹೌದು, ಓಕೆ. 2011 ಮಾಡೆಲ್ ಇದು. ಹಾ. ಸೆಕೆಂಡ್ ಓನರ್ ಆಗಿದೆ. ಇದು ಎಕ್ಸೆಸ್ ಆಪ್ಷನ್ ಅಲ್ಲೇ ಗಾಡಿ. Okay. ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಹಾ. ಬಟ್ ಇದು ಕೀ ಸ್ಟಾರ್ಟ್ ಬರುತ್ತೆ, ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಸರ್ ಇದ್ರ ಪ್ರೈಸ್ ಸರ್ 2011 ಮಾಡೆಲ್, ಹಾ. ಬರೀ 3,60,000. 3,60,000 ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ ವರ್ಣ ಫ್ಲೂಡಿಕ್. ಫ್ಲೂಡಿಕ್ 3,60,000 ಕೊಡ್ತೀನಿ. ಸಾಕಾ ಸರ್? ಸಾಕು ಸರ್, ಎಷ್ಟು ಸಾಕಂತೀರಾ? ಸರ್ ಇನ್ನೊಂದು ಸರ್, ಅಲ್ಲಿ ಡೀಸೆಲ್ ತೋರಿಸಿದೆ, ಪೆಟ್ರೋಲ್ ತೋರಿಸಿದೆ. ಹಾ, ಇಲ್ಲಿ ಡೀಸೆಲ್ ನಲ್ಲಿ ಆಟೋಮೆಟಿಕ್ ತೋರಿಸ್ತೀನಿ. ಇದು ಡೀಸೆಲ್ ವಿತ್ ಆಟೋಮೆಟಿಕ್. ಆಸೆ ಪಡ್ತಾರೆ ಸರ್ ಜನ, ಅವರು ಗಾಡಿ ಓಡ್ಸಕ್ ಬರಲ್ಲ, ನಮ್ಗೆ ಆಟೋಮೆಟಿಕ್ ವರ್ಣಾನೇ ಬೇಕು, ಹಾ. ಆಟೋಮೆಟಿಕ್ ದೊಡ್ಡ ಗಾಡಿ ಬೇಕು ಅಂತಾರೆ. Okay. ಅವ್ರಿಗೆ ಗಾಡಿ ನಿಲ್ಸಿದೀನಿ. ಇದು ಹಾ. ಎಕ್ಸೆಸ್ ಆಪ್ಷನ್ ಅಲ್ಲೂ 8 ಏರ್ ಬ್ಯಾಗ್ಸ್, ಬಟನ್ ಸ್ಟಾರ್ಟ್ ಹಾ. ಎಲ್ಲ ಬರುತ್ತೆ, ABS ಬ್ರೇಕ್. ಸರ್ ಡೀಟೇಲ್ಸ್. ಸರ್ 2012 ಸೆಕೆಂಡ್ ಓನರ್ ಆಗಿದೆ. ಓಕೆ ಸರ್, ಬರೀ 3,80,000 ಕೊಟ್ಬಿಡೋಣ. ಏನ್ ಹೇಳ್ತಿದ್ರೆ ಆಟೋಮೆಟಿಕ್ ಡೀಸೆಲ್ ನ? ಹೌದು, ಬರೀ 3,80,000 ಕೊಟ್ಬಿಡೋಣ ಏನ್ ಸರ್ ಪ್ರೈಸ್ ಇವತ್ತು ಬೆಂಕಿ ಪ್ರೈಸ್ ಹೇಳ್ತಿದ್ರ? ಸರ್, ನ್ಯೂ ಇಯರ್ ಬರ್ತಾ ಇದೆ ಅಲ್ಲ, ಹಾ, ಪ್ರೈಸಿಂಗ್ ನಲ್ಲಿ ಆಫರ್. ಓಕೆ. ಏನ್ ಹೇಳಿ, ಪ್ರೈಸಿಂಗ್ ನಲ್ಲಿ ನ್ಯೂ ಇಯರ್ ಆಫರ್ ಮತ್ತೆ ಕ್ರಿಸ್ಮಸ್ ಆಫರ್ ಇದೆ. ಸರ್ ಇವಾಗ ಅಲ್ಲಿಂದ ಇನ್ನೊಂದ್ಸರಿ ವೈಟ್ ಎರಡು ಗ್ರೇ ಎರಡು ಹೌದು. ಪ್ರೈಸ್ ಹೇಳಿ ಸರ್. ವೈಟ್ ಹೇಳಿ ಫಸ್ಟ್. ಸರ್ 4,30,000 ಕೊಟ್ಬಿಡ್ತೀನಿ ವೈಟ್. ವೈಟ್. ಗ್ರೇ ಸರ್ 3,50,000 ಕೊಡ್ತೀನಿ. ಸರ್ ಇದ್ರದ್ದು ಸರ್ 3,80,000 ಕೊಡ್ತೀನಿ. ಒಂದೊಂದು ಪ್ರೈಸ್ ಬೆಂಕಿ ಸರ್. ಯಾರನ್ನ ವರ್ಣ ನೋಡಿದ್ರೆ ಅವಾಗಲೇ ಹೇಳಿದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಮೂರ್ ವರ್ಣ ಇದೆ, ಎಲ್ಲ ಡೀಸೆಲ್ ಪೆಟ್ರೋಲ್ ಎಲ್ಲದಲ್ಲಿ ಟಾಪ್ ಎಲ್ಲ ಇದೆ, ನಿಮ್ಗೆ ಮಿಡ್ ವೇರಿಯಂಟ್ ಇದೆ, ಎಲ್ಲಾನು ಇದೆ ಅನ್ಬೋದು. ಬಂದ್ಬಿಟ್ಟು ವಿಸಿಟ್ ಮಾಡಿ. ಈಕೋ ಸರ್ 2019 ಮಾಡೆಲ್ ಸಿಂಗಲ್ ಓನರ್. ಹಾ. ಹಳ್ಳಿ ಅವರು ಎಲ್ಲರೂ ಈಕೋನೇ ಬೇಕು, ದುಡಿಯಕ್ಕೆ ಈಕೋನೇ ಬೇಕು, ಕೇಳ್ತಾರೆ ಸರ್. ಫ್ಯಾಮಿಲಿಗೆ ಈಕೋನೇ ಬೇಕು, ಹಾ. ಚಿಕ್ಕ ಫ್ಯಾಮಿಲಿ ಇರುತ್ತೆ, ದೊಡ್ಡ ಫ್ಯಾಮಿಲಿಗೆ ಈಕೋನೇ ಬೇಕು ಅಂತಾರೆ ಸರ್. ಹೌದು ಸರ್. ಅದ್ನಲ್ಲಿನು 19 ಮಾಡೆಲ್ ಬರೀ ಸಿಂಗಲ್ ಓನರ್ ಆಗಿದೆ ಗಾಡಿ. 90 ಮಾಡಲು ಸಿಂಗಲ್ ಓನರ್. ಎಷ್ಟು ಓಡಿದೆ ಹೇಳಿ ಗಾಡಿ? ಬರೀ 41,000 ನೋಡಿದೆ. ಕಲ್ಯಾಣಿ ಶೋರೂಮ್ ನಲ್ಲಿ ಚೆಕ್ ಮಾಡಬೇಕು. ಬರೀ 41,000 ಓಡಿದೆ. ಹೌದು, ಚೆಕ್ ಮಾಡಾದ್ಮೇಲೆ ಗಾಡಿ ವ್ಯಾಪಾರ ಮಾಡೋಣ ಸರ್. ಶೋರೂಮ್ ರೆಕಾರ್ಡೆಡ್ ಗಾಡಿ ಅಂತೀನಿ. ಓಕೆ. ಯಾರನ್ನ ಈಕೋ ನೋಡಿದ್ರೆ ಶೋರೂಮ್ ಹೋಗಿ ಹೊಸ ಗಾಡಿ ತಗೋಬೇಕನ್ನೋದಿದ್ರೆ ಬಂದ್ಬಿಟ್ಟು ಇವ್ರ ಹತ್ರ ವಿಸಿಟ್ ಮಾಡಿ. ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಅನ್ಬೋದು ವೆಹಿಕಲ್. ಸರ್ ಇವಾಗ ಡೀಟೇಲ್ಸ್ ಸರ್, ಫೀಚರ್ಸ್. ಸರ್, ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಬರುತ್ತೆ. ಹಾ. 5 ಸೀಟರ್ ಬರುತ್ತೆ ನಿಮ್ಗೆ. Okay. ನೋಡಬಹುದು, ಇಂಟೀರಿಯರ್ ಎಲ್ಲ ತುಂಬಾ ಹೌದಾ? ಚೆನ್ನಾಗಿ ಮೇಂಟೈನ್ ಆಗಿದೆ. ಗಾಡಿ ಮೇಲೆ ಸ್ಕ್ರಾಚು ಡೆಂಟು ಏನೂ ಇಲ್ಲ. ಓಕೆ. ಬರೀ ಪೆಟ್ರೋಲ್ ಹಾಕ್ಸ್ತಾ ಇರ್ಬೇಕು, ಮನೆಗೆ ಹೋಗ್ತಾ ಇರ್ಬೇಕು, ಊರಿಂದ ಸುಡ್ಕೊಂಡ್ ಬರ್ತಾ ಇರ್ಬೇಕು, ಆ ಕಂಡೀಷನ್ ನಲ್ಲಿ ಇದೆ ಗಾಡಿ. ಸರ್ ಪ್ರೈಸು ಸರ್, ಈ ಪ್ರೈಸಿಂಗ್ ಬಂದು ಹ್ಮ್. 4,55,000. ಮುಂದೆ ಬರ್ಲಿ, ಇನ್ನ 5,000 ಕಮ್ಮಿ ಮಾಡ್ಕೊಡ್ತೀನಿ ಸರ್. ಶೋರೂಮ್ ಅಲ್ಲಿ 7 ಲಕ್ಷ ಮೇಲಿದೆ. 100% ಇದೆ ಸರ್. ಸೊ ನಿಮ್ದು ಪ್ರೈಸು ಬರೀ 4,55,000, 4,50,000 ಕೊಟ್ಬಿಡ್ತೀನಿ ಸರ್. ಸೊ 4,50,000ಕ್ಕೆ. ಹೌದು ಸರ್. ಸೊ ಶೋರೂಮ್ ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ ನೋಡಿದ್ರೆ ಬಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ತಗೊಳ್ಳಿ. ಒಳ್ಳೆ ಗುಡ್ ಕಂಡೀಷನ್ ವೆಹಿಕಲ್ ಇದೆ ಅನ್ಬೋದು. ಮುಂದೆ ನಾನು ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ, ಶೋರೂಮ್ ಟೇಸ್ಟ್ ಇದೆ ಅನ್ಬೋದು. 4,50,000 ಹೇಳ್ತಿದ್ರೆ ಅದು ಕೂಡ ಫಿಕ್ಸ್ ಅಲ್ಲ. ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ, 100% ವಿಸಿಟ್ ಮಾಡಿ. ಸರ್, ಜನ ಅವರು ಹೋಂಡಾ ಸಿಟಿ ಹುಡುಕ್ತಾರೆ, ಅದು ನ್ಯೂ ಶೇಪ್. ನ್ಯೂ ಶೇಪ್. ಅದ್ನಲ್ಲಿ ಸನ್ ರೂಫ್ ಹುಡುಕ್ತಾರೆ. ಸನ್ ರೂಫ್ ಸರ್. ಸನ್ ರೂಫ್ ಬಿಡಿ, ಹ್ಮ್. ಇನ್ನೊಂದ್ ಡಿಮ್ಯಾಂಡಿಂಗ್ ಏನಿಲ್ಲ, ಏನೇ ಸರ್ ಅದು ಹೇಳಿ. ಡೀಸೆಲ್ ಬೇಕು ಅಂತ. ಡೀಸೆಲ್ ಬೇಕಂದ್ರೆ ತುಂಬಾ ಜನ ಸರ್ ಮೈಲೇಜ್ ಹೌದು ನೋಡ್ತಾರೆ. ಮೈಲೇಜ್ಗೋಸ್ಕರ ಡೀಸೆಲ್ ಬೇಕು, ಹಾ. ಬಟನ್ ಸ್ಟಾರ್ಟ್ ಬೇಕು, ಸನ್ ರೂಫ್ ಬೇಕು, ಮ್ಯಾಗ್ವಿಲ್ ಬೇಕು, ಎಲ್ಲ ಫೆಸಿಲಿಟಿ ಬೇಕು, ಎಲ್ಲ ಮೈಲೇಜ್ ಕೊಡ್ಬೇಕನ್ನೋದು. ಹೌದು, ಮೈಲೇಜ್ ಬೇಕು, ಬಟ್ ರೈಟ್ ನಲ್ಲಿನೂ ಇರ್ಬೇಕಲ್ಲ ಸರ್. Price ನಲ್ಲಿ ಬರೀ main- ಮೈಲೇಜ್ ಮತ್ತೆ ಟಾಪ್ ಎಂಡ್ ಕೊಟ್ಬಿಟ್ರೆ ರೈಟ್ ಕೊಡಲ್ಲ. ಹೌದೌದು ಸರ್. ರೈಟ್ ನಲ್ಲಿನೂ ಇರ್ಬೇಕು. ಹಾ. ಇಡೀ ಬಜಾರ್ ಚೆಕ್ ಮಾಡ್ಕೊಂಡ್ ಬನ್ನಿ. ಹಾ. ಏನ್ ಹೇಳಿ, ಬಜಾರ್ ಚೆಕ್ ಮಾಡ್ಕೊಂಡ್ ಬನ್ನಿ. ಹಾ. ಬಜಾರ್ಗಿಂತ ಹಾ. 20,000 ಕಮ್ಮಿ ಕೊಡ್ತೀನಿ. ಫಸ್ಟ್ ಪ್ರೈಸ್ ಬೇಡ ಸರ್, ಡೀಟೇಲ್ಸ್ ಆಮೇಲೆ ಪ್ರೈಸ್. 2014 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ. 83,000 ಓಡಿದೆ ಗಾಡಿ. ಹಾ. ಗಾಡಿ ಜುನಿಯನ್ ಮೇಂಟೈನ್ ಆಗಿದೆ. ಬಟನ್ ಸ್ಟಾರ್ಟ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸನ್ ರೂಫ್, ಹ್ಮ್. ಕ್ರೂಸ್ ಕಂಟ್ರೋಲ್, ಮಿರರ್ ಕಂಟ್ರೋಲರ್, ಏನೇನ್ ಆಪ್ಷನ್ ಕೇಳ್ತೀರಾ ಎಲ್ಲ ಆಪ್ಷನ್ ಇದೆ ಫುಲ್ಲಿ sir. ಲೋಡೆಡ್. ಹೌದು ಓಕೆ ಓಕೆ ಸರ್. ಇವಾಗ ಡೀಟೇಲ್ಸ್ ಎಲ್ಲ ಆಯ್ತು. ಇವಾಗ ಪ್ರೈಸ್ ಸರ್. ಪ್ರೈಸ್ ಸರ್, ಪ್ರೈಸ್ 5,30,000 ಹೇಳ್ತಾ ಇದೀನಿ. ಹಾ. ಮುಂದೆ ಬರ್ಲಿ ಸರ್. ಹಾ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ನಿಮ್ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ ಬಂದ್ರಿ, ಹಾ. 10,000 ಡಿಸ್ಕೌಂಟ್. ಸಬ್ಸ್ಕ್ರೈಬ್ ಮಾಡಿದಕ್ಕೆ ಸರ್ ಸಬ್ಸ್ಕ್ರೈಬರ್ 10,000 ಡಿಸ್ಕೌಂಟ್. ಅದು ನಿಮ್ ಚಾನಲ್ಗೆ ಫೋನ್ ನಲ್ಲಿ ತೋರಿಸ್ಬೇಕು. ಓಕೆ ಓಕೆ ತೋರಿಸಿದ್ರೆ 10,000 ಡಿಸ್ಕೌಂಟ್ ಮಾಡ್ಕೊಡೋಣ ಸರ್. ಬೆಲೆನೋ ಹಾ. 2019 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಓಕೆ. ಡೀಸೆಲ್ ವೇರಿಯಂಟ್, 20 ಇಂದ 22 ಮೈಲೇಜ್ ಬರುತ್ತೆ. ಡೀಸೆಲ್ ವೇರಿಯಂಟ್. ಹೌದು. ಓಕೆ. ನೀವು ಮ್ಯಾಗ್ವಿಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಹಾ. 4 ಬ್ರಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬಾ ಗುಡ್ ಕಂಡೀಷನ್ ನಲ್ಲಿ ಇದೆ ಸರ್. ಬರೀ 48,000 ಓಡಿದೆ ಅಷ್ಟೇ. ಸೊ ಒಳಗಡೆ ಸೀಟ್ಸ್ ಕವರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಅನ್ಬೋದು. ನ್ಯೂ ಸೀಟ್ಸ್ ಕವರ್ ಎಲ್ಲ ಹಾಕ್ಸಿದ್ದಾರೆ. ಸೊ ಹಿಂದೆಂದು ಬ್ಯಾಕ್ ಪ್ರೊಫೈಲ್ ನೋಡ್ಬೋದು, ತುಂಬಾ ನೀಟ್ ಡೇಂಜರಸ್ ಸ್ಕ್ರಾಚ್ ಇಲ್ಲ ಸರ್. ಪ್ರೈಸು
ಸರ್ ಬರೀ 6,25,000 ಕೊಡೋಣ ಸರ್. 6,25,000. ಹೌದು ಸರ್, ಬರೀ ಲೋನ್ 6 ಲಕ್ಷ ಆಗ್ಬೋದು ಸರ್. ಸಿಬಿಲ್ ಎಲ್ಲ ಚೆನ್ನಾಗಿದ್ರೆ ಬರೀ ಲೋನ್ 6 ಲಕ್ಷ ಆಗ್ಬೋದು. ಓಕೆ ಓಕೆ, ಮುಂದೆ ಬನ್ನಿ, ಇನ್ನು ಕಡಿಮೆ ಆಗುತ್ತೆ. ಹೌದು ಸರ್. ಸರ್ ಇನ್ನೊಂದು ಇದೆಯಲ್ಲ ಸರ್ ನೆಕ್ಸ್ಟ್ ಸರ್ ಇದು 2018 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಇದು ಡೀಸೆಲ್. ಹೌದು. ಓಕೆ ಸರ್, ಇದು ಟಾಪ್ ಎಂಡ್ ಅಲ್ವಾ? ಹೌದು, ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಸರ್ ಗಾಡಿ. ಸೊ ಇದು 2 ಬಲೆನೋ ಇದೆ, ಇದು ಫುಲ್ ಟಾಪ್ ಎಂಡ್ ವೆಹಿಕಲ್ ಡೀಸೆಲ್ ಅಲ್ವಾ ಸರ್? ಇದು ಡೀಸೆಲ್ ವೇರಿಯಂಟ್. ಸರ್ ಇದ್ರದ್ದು ಪ್ರೈಸ್ ಸರ್ ಈ ಗಾಡಿ ಬಂದ್ರಿ 6,50,000 ಕೊಟ್ಬಿಡೋಣ ಸರ್. 6,50,000ಕ್ಕೆ. ಹೌದು ಸರ್, ಅದರಲ್ಲೂ ಇನ್ನೇನಾದ್ರು ಮುಂದೆ ಬರ್ಲಿ ಸರ್, ಗಾಡಿ ನೋಡಿ. 100% ನೆಗೋಷಿಯೇಟ್ ಆಗುತ್ತೆ. ಯಾವ ಗಾಡಿಗೆ ನೆಗೋಷಿಯೇಟ್ ಆಗಲ್ಲ ಅಂತ ಅಲ್ಲ, ಮುಂದೆ ಬರ್ಲಿ ಗಾಡಿ ನೋಡಿ, ಅದಾದ್ಮೇಲೆ ಕುತ್ಕೊಂಡು ಮಾತಾಡೋಣ. ಸರ್ ನೆಕ್ಸ್ಟ್ ವೆಂಟೋನಾ ಸರ್, ಇದು ಪೋಲೋನಾ? ಪೋಲೋ. ಪೋಲೋ ಸರ್, ಡೀಟೇಲ್ಸ್ ಇನ್ನ ಎಷ್ಟು ಪೋಲೋ ನೋಡ್ತೀರಾ ಸರ್? ಪೋಲೋ 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 ತುಂಬಾ ಇದೆ ಸರ್. ಹೌದು, 2014 ಮಾಡೆಲ್, ಹೈಲೈನ್ ಇದು. ಓಕೆ, ಸಿಂಗಲ್ ಓನರ್ ಆಗಿದೆ, ಬರೀ 55,000 ಓಡಿದೆ, ಶೋರೂಮ್ ರೆಕಾರ್ಡೆಡ್. 55,000 ಬರೀ 55,000. ಓಕೆ, ತುಂಬಾ ಕ್ಲೀನ್ ಮೇಂಟೆನೆನ್ಸ್, ತುಂಬಾ ಕಮ್ಮಿ ಓಡಿದೆ ಗಾಡಿ. ಸರ್ ಹೈಲೈನ್ ಅಂದ್ರೆ ಟಾಪ್ ಎಂಡ್ ನಮಗೆ. ಹೈಲೈನ್ ಫುಲ್ ಟಾಪ್ ಎಂಡ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ABS ಬ್ರೇಕ್ ಎಲ್ಲ ಬರುತ್ತೆ ನಿಮ್ಗೆ. ಹಿಂದೆ ಡಿಫಾಗರ್, ಬ್ಯಾಕ್ ವೈಫರ್, ಒಳಗಡೆ ಸೀಟ್ಸ್ ಕವರ್ ನೋಡ್ತಾ ಇರ್ಬೋದು. ಶೋರೂಮ್ ಟೇಸ್ಟ್ ಅಂದ್ರೆ ಹೊಸ ನ್ಯೂ ಸೀಟ್ಸ್ ಕವರ್ ತರ ಇದೆ. ಡ್ಯೂಯಲ್ ಟೋನ್ ಸೀಟ್ಸ್ ಕವರ್ ಕೂಡ ಇದೆ ಅನ್ಬೋದು ನಮಗೆ. ಸರ್ ಪ್ರೈಸ್ ಸರ್ ಇದು ಪೋಲೋ ಬಂದು ಹುಡುಗರು ವೈಟೇ ಬೇಕು, ಅದ್ನಲ್ಲಿ ಸಿಂಗಲ್ ಓನರೇ ಬೇಕು ಅಂತ ಹುಡುಕ್ತಾರೆ ಸರ್. ಹೌದು ಸರ್, ತುಂಬಾ ಡಿಮ್ಯಾಂಡಿಂಗ್ ಅಂತ ಹೇಳ್ಬೋದು ಪೋಲೋ. ಸರ್ ಸಿಂಗಲ್ ಓನರ್ ಸಿಗತ್ರೆ ತುಂಬಾ ಕಷ್ಟ ಇದೆ ಪೋಲೋಗೆ. ಹೌದು ಸರ್ ಬರೀ ಇದು 4,65,000 ಕೊಡ್ತೀನಿ ಸರ್. 4,60,000 ನಿಮ್ ಕಡೆಯಿಂದ ಬರ್ಲಿ 5,000 ಡಿಸ್ಕೌಂಟ್, 4,60,000 ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ i10 ಸರ್. ಸರ್ ಹೇಳಿ ಸರ್, i10 ಸ್ಪೋರ್ಟ್ಸ್ ಇದು. ಓಕೆ, ಟಾಪ್ ಎಂಡ್ 2009 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ. ನೀವು ಇಂಟೀರಿಯರ್ ತೋರಿಸಬಹುದು, ತುಂಬಾ ಕ್ಲೀನ್ ಮೇಂಟೈನ್ ಇದೆ ಗಾಡಿ. ಓಕೆ ಸರ್ ಈ ಗಾಡಿ ನಿಮ್ಗೆ 2,30,000 ಹೇಳ್ತಾ ಇದ್ದೀನಿ ಸರ್. ಮುಂದೆ ಬರ್ಲಿ ಸರ್, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡೋಣ. ಇನ್ನು ನೆಗೋಷಿಯಬಲ್ ಆಗುತ್ತೆ. ಸರ್ ನೆಕ್ಸ್ಟ್ ಸೆಲೆರಿಯೋ ಏನಾ ಸರ್ ಇದು? ಹೌದು ಸರ್, ಸೆಲೆರಿಯೋ 2020 ಮಾಡೆಲ್, ಸಿಂಗಲ್ ಓನರ್ ಗಾಡಿ. ಅದು ಆಟೋಮೆಟಿಕ್. ಬರೀ ಸೆಲೆರಿಯೋ ಅಲ್ಲ ಇದು, ಇದು ಬಂದು ಸೆಲೆರಿಯೋ ಎಕ್ಸ್ ಟಾಪ್ ಎಂಡ್, ZXi ಮಾಡೆಲ್. ಓಕೆ ಓಕೆ, ಆಟೋಮೆಟಿಕ್ ಗಾಡಿ. ಟ್ರಾಫಿಕ್ ನಲ್ಲಿ ಬೆಂಗಳೂರಿನಲ್ಲಿ ಓಡಿಸಕ್ಕೆ ತುಂಬಾ ಒಳ್ಳೆ ಗಾಡಿ ಅಂತೀನಿ ಸರ್. ಇದಕ್ಕೆ ಬೇಡ ಬೇಡ ಅಂದ್ರೂ ಬರೀ ಲೋನ್ 4 ಲಕ್ಷ ಆಗ್ಬೋದು. 20 ಮಾಡೆಲ್ ಇದು. ಪ್ರೈಸ್ ಸರ್ ಇದು? ಸರ್ ಇದು ಪ್ರೈಸ್ ಬಂದು 5,25,000 ಹೇಳ್ತಾ ಇದ್ದೀನಿ ಸರ್. ನೆಗೋಷಿಯೇಟ್ ಮಾಡ್ಕೊಡೋಣ. ಸೊ 4 ಲಕ್ಷ ಲೋನೇ ಆಗ್ಬಿಡುತ್ತೆ. ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಸರ್ ಇದನ್ನು i10 ಸ್ಪೋರ್ಟ್ಸ್. ಓಕೆ, 2012 ಮಾಡೆಲ್, 83,000 ನೋಡಿದೆ, ಶೋರೂಮ್ ರೆಕಾರ್ಡೆಡ್. ಸರ್ ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ. ಓಕೆ ಸರ್, ಇದ್ರ ಪ್ರೈಸ್ ಸರ್ 2,65,000 ಹೇಳ್ತಾ ಇದೀನಿ ಸರ್. ಮುಂದೆ ನಿಮ್ ಕಡೆಯಿಂದ ಬರ್ಲಿ, ಇನ್ನ 5,000 ಡಿಸ್ಕೌಂಟ್ ಮಾಡಿ, ಇನ್ನೂ 5,000 ಕಡಿಮೆ ಆಗುತ್ತೆ. 100% ಮಾಡಿ. ಸರ್ ನೆಕ್ಸ್ಟ್ ಬೀಟ್. ಶೆವರ್ಲೆಟ್ ಬೀಟು. ಸಿಟಿನಲ್ಲಿ ಓಡ್ಸಕ್ಕೆ, ಹಳ್ಳಿನಲ್ಲಿ ಓಡ್ಸಕ್ಕೆ ಮೈಲೇಜ್ ಬೇಕು, ಚಿಕ್ಕ ಗಾಡಿ ಬೇಕು ಓಕೆ ಅಂತಾರೆ ಸರ್. ಅವ್ರಿಗೆ ಬೀಟು ಎಂತ ಗಾಡಿ ಅಂದ್ರೆ 24 ಮೈಲೇಜ್ ಬರುತ್ತೆ. ಡೀಸೆಲ್ ವೇರಿಯಂಟ್, ಚಿಕ್ಕ ಗಾಡಿ, ಟ್ರಾಫಿಕ್ ನಲ್ಲಿ ಓಡ್ಸಕ್ಕೆ ಎಲ್ಲ ನಿಮ್ಗೆ ಒಳ್ಳೆ ಗಾಡಿ ಅಂತೀನಿ ಸರ್. ನೀವು ತೋರಿಸಬಹುದು, ಇಂಟೀರಿಯರ್ ಎಲ್ಲ ತುಂಬಾ ಜಿನಿನ್ ಮೇಂಟೈನ್ ಇದೆ. 2012 ಮಾಡೆಲ್ ಇದೆ, ಸೆಕೆಂಡ್ ಓನರ್ ಆಗಿದೆ. ಓಕೆ ಸರ್ 2,25,000 ಕೋಟಿಂಗ್ ಇದೆ. ನಿಮ್ ಚಾನಲ್ ಇಂದ ಬಂದ್ರೆ ಇನ್ನೊಂದ್ಸತಿ ಹೇಳ್ತೀನಿ, ಸಬ್ಸ್ಕ್ರೈಬರ್ ಮಾಡ್ಕೊಂಡು ಬಂದ್ರೆ 10,000 ಡಿಸ್ಕೌಂಟ್ ಮಾಡ್ಕೊಡೋಣ. 10,000 ಡಿಸ್ಕೌಂಟ್. ಹೌದು ಸರ್ ಪ್ರೈಸ್ ಇನ್ನೊಂದು ಹೇಳಿ ಸರ್. 2,25,000 ಹೇಳ್ತಾ ಇದೀನಿ. 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ನಿಮ್ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಬರ್ಬೋದು ಸರ್. ಹಾಗೆ ಶಿಫ್ಟ್ ಸರ್. ಸರ್ ಶಿಫ್ಟ್ VDI ಡೀಸೆಲ್. ಅವರಿಗೆ ಮೈಲೇಜೇ ಬೇಕು, ಶಿಫ್ಟೇ ಬೇಕು, ಡೀಸೆಲೇ ಬೇಕು. ಓಕೆ, ಅದ್ರಲ್ಲಿ ಗುಡ್ ಕಂಡೀಷನ್ ಬೇಕು ಅಂತಾರೆ ಸರ್. ಗಾಡಿ ನೋಡಿ ಸರ್ ಹೆಂಗಿದೆ, ಒಂದ್ ಸ್ಕ್ರಾಚ್ ಇಲ್ಲ ಸರ್ ಗಾಡಿ ಮೇಲೆ. ಟೈರ್ಗಳು ನೀವು ನೋಡ್ಬೋದು, 4 ಬ್ರ್ಯಾಂಡ್ ನ್ಯೂ ಟೈರ್ಗಳು ಇದೆ, ಫ್ರೆಶ್ ಇಂಟೀರಿಯರ್ ಇದೆ. ಬರೀ 82,000 ನೋಡಿದೆ ಸರ್ ಗಾಡಿ ಅಷ್ಟೇ. 82,000 ನೋಡಿದೆ ಅಷ್ಟೇ. ಹೌದು ಸರ್, ಇದ್ರ ಪ್ರೈಸ್ ಸರ್ 2,95,000 ಹೇಳ್ತಾ ಇದೀನಿ. ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಆಗಿದೆ, ಎಲ್ಲ ರನ್ನಿಂಗ್ ಇದೆ. ಹೌದು ಸರ್, ಪಕ್ಕದಲ್ಲಿ ಇನ್ನೊಂದು ಇದೆಯಲ್ಲ ಸರ್ ಶಿಫ್ಟ್. ಸರ್ ಇದು ತುಂಬಾ ರೇರ್ ಕಲರ್, ಜನರು ಹುಡುಕ್ತಾರೆ ಕಲರ್ಗೆ. ಹೌದು ಸರ್, ಯಾರಿಗೆ ಬೇಕು ಅವ್ರಿಗೆ ಸಿಗಲ್ಲ. ಹೌದು, ಅವ್ರಿಗೆ ನಿಲ್ಸಿದೀನಿ. ಬ್ಲೂ ಕಲರ್, ತುಂಬಾ ಜಿನಿನ್ ಆಗಿದೆ ಗಾಡಿ. ಕ್ಲೀನ್ ಮೇಂಟೆನೆನ್ಸ್, ಸ್ಕ್ರಾಚು ಗ್ರಾಚು ಏನು ಇಲ್ಲ ಗಾಡಿನಲ್ಲಿ. ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಆಗಿದೆ ಗಾಡಿನಲ್ಲಿ ನಿಮ್ಗೆ. ಓಕೆ ಸರ್, ಫೀಚರ್ಸ್ ಅಂದ್ರೆ ಇದರಲ್ಲಿ ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಓಕೆ ಸರ್, ಇದ್ರ ಪ್ರೈಸ್ ಸರ್ 2,65,000 ಕೊಡ್ತೀನಿ ಸರ್. 2,65,000. ಹೌದು ಸರ್, ಈ ಶಿಫ್ಟ್ ಎಷ್ಟು ಹೇಳಿದ್ರು ಪ್ರೈಸ್? ಸರ್ 3,95,000. ಅದು 2009 ಮಾಡೆಲ್, ಫ್ರೆಶ್ FC ಇನ್ಶೂರೆನ್ಸ್ ಇದೆ. ಇದು ಬಂದ್ರಿ 2008 ಮಾಡೆಲ್, ಫ್ರೆಶ್ FC ಇನ್ಶೂರೆನ್ಸ್ ಈ ಗಾಡಿಗೂ ಇದೆ ಸರ್. ಓಕೆ ಸರ್, ಇನ್ನೊಂದು ನೆಕ್ಸ್ಟ್ ಸರ್. ಸರ್ ಇದು Zen Stelio 2007 ಮಾಡೆಲ್, ಸಿಂಗಲ್ ಓನರ್, 27 ವರೆಗೂ FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಬರೀ 1,10,000 ಕೊಟ್ಬಿಡ್ತೀನಿ ಸರ್. 1,10,000. ಹೌದು